ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇಲ್ಲಿಗೆ ಹೊಸೊಬ್ಬರಾಗಿದೆ. ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಇನ್ ಕೇಸ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಾನು ಡೈಲಿ ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಸಮ್ಟೈಮ್ಸ್ ವೀಕ್ಲಿ ಮೆಸೇಜಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇಂಗ್ಲೀಷಲ್ಲಿರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೀವು ಡೈರೆಕ್ಟಾಗಿ ಫಾಲೋ ಮಾಡ್ಬೋದು. ಸೊ ಆಲ್ರೆಡಿ ಥಂಬ್ನೇಲ್ ನೋಡಿರ್ತೀರ ನೀವು. ಈ ವಿಡಿಯೋದಲ್ಲಿ ನಾವು ನಿಮ್ಮ ನಿಯರ್ ಫ್ಯೂಚರ್ ಅಂದರೆ ವೆರಿ ಸೂನ್ ನಿಮ್ಮ ಭವಿಷ್ಯದಲ್ಲಿ ನೀವು ಯಾರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಮತ್ತು ಇವ್ರು ಯಾಕೆ ಬರ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡ್ತೀನಿ ಅಂದರೆ ಯಾರು ಬರ್ತಾ ಇದ್ದಾರೆ, ಅವ್ರ ಪರ್ಸನಾಲಿಟಿ, ಅವ್ರ ಇಂಟೆನ್ಷನ್ ಏನು, ಅವರು ಯಾವ ರೋಲ್ ಪ್ಲೇ ಮಾಡ್ತಾರೆ ನಿಮ್ಮ ಲೈಫಲ್ಲಿ, ಮತ್ತು ಅವರ ಮೆಸೇಜ್ ಏನಿರುತ್ತೆ, ಲೈಕ್ ವಾರ್ನಿಂಗ್, ಅವರ ಅಡ್ವೈಸಾ, ಅವ್ರು ಯಾಕೆ ಬರ್ತಾ ಇದ್ದಾರೆ, ನಿಮ್ಮ ಜೀವನದ ಪಾತ್ಗೆ ಅವ್ರು ಏನು ತಂದುಕೊಡ್ತಾ ಇದ್ದಾರೆ, ಆಮೇಲೆ ಅವ್ರ ಇಂಪ್ಯಾಕ್ಟ್ ಏನಾಗಿರುತ್ತೆ ನಿಮ್ಮ ಲೈಫಲ್ಲಿ, ಅವರು ನಿಮಗೆ ಲೆಸನ್ನಾಗಿ ಬರ್ತಾರಾ ಅಥವಾ ಒಂದು ಗಿಫ್ಟಾಗಿ ಬರ್ತಾರಾ, ಮತ್ತು ಈ ಕನೆಕ್ಷನ್ ಫ್ಯೂಚರ್ ಏನು, ಲೈಕ್ ಲಾಂಗ್ ಟರ್ಮ್ ಫ್ಯೂಚರಾ, ಟೆಂಪ್ರರಿ ಕನೆಕ್ಷನಾ ಅಂತ ನೋಡೋಣ. ಮತ್ತು ಟೈಮಿಂಗ್ಸ್ ನೋಡೋಣ, ಇವರು ಲೈಕ್ ಯಾವಾಗ ಬರ್ತಾರೆ ಆ್ಯಂಡ್ ಇನ್ ಕೇಸ್ ಇವ್ರನ್ನ ನೀವು ಮುಂಚೆನೇ ನೋಡಿದ್ರಾ, ಗೊತ್ತಿರೋರೇನಾ ಅನ್ನೋದು ನೋಡೋಣ. ಮತ್ತು ಕೊನೆಯದಾಗಿ ನಿಮಗೆ ಈ ವಿಡಿಯೋದಲ್ಲಿ ಗೈಡೆನ್ಸ್, ಈ ರಿಲೇಷನ್ಶಿಪ್ ಅವ್ರ ಈ ಕನೆಕ್ಷನ್ ಬಗ್ಗೆ ನಿಮಗೆ ಏನು ಗೈಡೆನ್ಸ್ ಇದೆ ಅನ್ನೋದನ್ನ ನೋಡೋಣ. ಸರಿ, ನೋಡೋಣ ಏನೇನು ಮೆಸೇಜಸ್ ನಿಮಗಿದೆ ಅಂತ. ಫಸ್ಟ್ ಆಫ್ ಆಲ್ ನೀವು ಗ್ರೂಪ್ ಚೂಸ್ ಮಾಡಬೇಕು ಅಂದರೆ ಗ್ರೂಪ್ 1, ಗ್ರೂಪ್ 2 ಡೈರೆಕ್ಟಾಗಿ ನಿಮಗೆ ಕಾರ್ಡ್ಸ್ ಅಲ್ಲಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ನಾನು ಶಫಲ್ ಮಾಡ್ತಾ ಹೋಗ್ತೀನಿ. ಇದ್ರಲ್ಲಿ ಬರೋ ನಂಬರ್, ಝೋಡಿಯಾಕ್ ಸೈನ್ ನಿಮ್ಮ ಲೈಫಿಗೆ ಏನಾದರೂ ಕೈಂಡ್ ಆಫ್ ಲಿಂಕ್ ಆದರೆ ಇಟ್ಸ್ ಗ್ರೂಪ್ 1, ಗ್ರೂಪ್ 2 ಅಂತ ಸೆಲೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ನಾನು ನಂಬರ್ಸ್ನ ಇಟ್ಕೊಬಿಡ್ತೀನಿ. ಜಸ್ಟ್ ಅ ಮಿನಿಟ್. ಸೊ ನಂಬರ್ ಕಾರ್ಡ್. ಓಕೆ. ಸೊ ಫಾರ್ ದ ಗ್ರೂಪ್ 1 ಇವಾಗ ನಾನು ಶಫಲ್ ಮಾಡ್ತೀನಿ. ಯಾವ್ಯಾವ ನಂಬರ್ ಝೋಡಿಯಾಕ್ ಸೈನ್ ನಿಮಗೆ ಲಿಂಕ್ ಆಗುತ್ತೆ ಅದನ್ನ ನೀವು ಚೂಸ್ ಮಾಡ್ಬೋದು. ಸೊ ಮೊದಲನೇದಾಗಿ ನಿಮಗೆ ನಂಬರ್ ಬಂದಿದೆ 4. ಸೊ ಇದು ನಿಮ್ಮದು ಬರ್ತ್ ನಂಬರ್ ಆಗಿರ್ಬೋದು, ನಿಮ್ಮ ಲೈಫ್ ಪಾತ್ ನಂಬರ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನೀವು ರೀಸೆಂಟಾಗಿ 4444 ನಂಬರ್ನ ನೋಡ್ಕೊಂಡು ಬರ್ತಾಯಿದ್ರಿ ಅಂದರೆ, ಆರ್ ಎಲ್ಸ್ ಏಪ್ರಿಲ್ ಮಂತಲ್ಲಿ ನೀವೇನಾದ್ರು ಹುಟ್ಟಿದ್ರೆ, ಆರ್ ನಿಮ್ಮ ಬರ್ತ್ ಚಾರ್ಟ್ ಆರ್ ನಿಮ್ಮ ಬರ್ತ್ ಟೈಮಿಂಗಲ್ಲಿ ಇನ್ ಕೇಸ್ 4 ಲೈಕ್ ಇವಾಗ ಏಪ್ರಿಲ್ 4th 2014, 2004 or 994 ಈ ಥರ ಬಂದ್ರೂ ಕನೆಕ್ಷನ್ ನಿಮ್ಮ ರೀಡಿಂಗಿಗೆ ಕನೆಕ್ಟ್ ಆಗಿರ್ಬೋದು ಇದು. ಮತ್ತು ಕ್ಯಾನ್ಸರ್ ಝೋಡಿಯಾಕ್ ಸೈನ್, ಲೈಕ್ 4th one ಕ್ಯಾನ್ಸರ್ ಝೋಡಿಯಾಕ್ ಸೈನ್, ಸನ್ ಆರ್ ಮೂನ್ ಸೈನ್, ಕಟಕ ರಾಶಿ ಆಗಿರ್ಬೋದು ನಿಮ್ಮದು. ಇದು ಒಂದು ಇಂಡಿಕೇಶನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದಿದೆ ನಿಮಗೆ ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್. ಪ್ರಾಬಬ್ಲಿ ಇದು ಸನ್ ಆರ್ ಮೂನ್ ಸೈನ್ ಆಗಿರ್ಬೋದು, ಆರ್ ನಿಮ್ಮ ಮನಸ್ಸಲ್ಲಿ ಯಾರು ಪರ್ಸನ್ ಇದ್ದರೆ ಅವ್ರದ್ದು ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್ ಆಗಿರಬಹುದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮರ್ಕ್ಯುರಿ ಇದೆ. ಪ್ರಾಬಬ್ಲಿ ಇನ್ ಕೇಸ್ ನೀವು ಕಮ್ಯುನಿಕೇಷನ್ ಫೀಲ್ಡಲ್ಲಿದ್ದರೆ ಆರ್ ಮೀಡಿಯಾ ಫೀಲ್ಡಲ್ಲಿದ್ದರೆ, ಆರ್ ನಿಮಗೆ ಮಾತಾಡೋದು ಅಂದರೆ ತುಂಬಾ ಇಷ್ಟ, ಆ ಥರನೂ ಆಗಿರ್ಬೋದು. ಆರ್ ಎಲ್ಲೋ ಒಂದು ಕಡೆ ಪ್ರಾಬಬ್ಲಿ ನೀವು ಹೀಗೆ ಕಾನ್ವರ್ಸೇಷನ್ಸ್ ಎಲ್ಲ ಮಾತಾಡ್ತಿರ್ಬೇಕಾದ್ರೆ, ಏನೇನೋ ಮಾತಾಡ್ತಿರ್ಬೇಕಾದ್ರೆ ಪ್ರಾಬ್ಲಿ ನಿಮಗೆ ತುಂಬ ಜನ ಹೇಳಿರ್ಬೋದು, ನೀವು ದೊಡ್ಡವರಾಗಿದ್ರೂ ನಿಮ್ಮ ಮನ್ಸು ಚೈಲ್ಡ್ ಥರ, ಮಕ್ಕಳು ಥರ, ಆರ್ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಮೆಚೋರ್ಡ್ ಆಗಿರೋಕ್ಕೆ ಇಷ್ಟ ಆಗಲ್ಲ, ಲೈಕ್ ಫನ್ನಾಗಿ ಜಸ್ಟ್ ಏನೋ ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ಳಲ್ಲ ಅನಿಸುತ್ತೆ ನೀವು. ಸೊ ಇದು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದ್ದರೆ ನಿಮ್ಮದಾಗಿರುತ್ತೆ 1 ಗ್ರೂಪ್. ಸೊ ಫಾರ್ ನಾವು ಸೆಕೆಂಡ್ ಗ್ರೂಪ್ ಅವ್ರಿಗೆ, ಇನ್ ಕೇಸ್ ಇದು ನಿಮಗೆ ರಿಲೇಟ್ ಆದರೆ ನೀವು ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡ್ಬೋದು. ಸೊ ಫಸ್ಟ್ ಗ್ರೂಪ್ ಆಲ್ರೆಡಿ ಆಗಿದೆ. So for the second group, we have 9,
ನಂಬರ್, ಪ್ರಾಬಬ್ಲಿ ನೀವು ಸೆಪ್ಟೆಂಬರ್ ಬಾರ್ನ್ ಆಗಿರ್ಬೋದು, ಆರ್ ನೈನ್ತ್ ಡೇಟ್ ಆಗಿರ್ಬೋದು ನಿಮ್ಮ ಬರ್ತ್ ಡೇಟ್, ಆರ್ 9 ನಂಬರ್ ಎಲ್ಲೋ ಒಂದು ಕಡೆ ನಿಮ್ಮ ಲೈಫ್ ಪಾತ್ ನಂಬರ್ ಆಗಿರ್ಬೋದು, ಆರ್ 9 ನಂಬರ್ ನೀವು ರಿಪೀಟೆಡ್ ಆಗಿ ನೋಡ್ತಿರ್ಬೋದು, ಆರ್ ನೀವು ಹುಟ್ಟಿದ ಟೈಮ್ 9 o'clock 9 ಮಾರ್ನಿಂಗ್ ಸಮಥಿಂಗ್ ರೇಟ್ 9 ಆಗಿರ್ಬೋದು, ಆರ್ ಮುಂಚೆನೇ ಹೇಳ್ದಂಗೆ ಬರ್ತ್ ಇಯರಲ್ಲಿ ಏನು 1990s 90s ಕಿಡ್ ಆಗಿದರೆ ನೀವು ಪ್ರಾಬ್ಲಿ ನಿಮಗೆ ಆಗಿರುತ್ತೆ ಸೆಕೆಂಡ್ ಗ್ರೂಪ್. ಆ್ಯಂಡ್ ನೆಕ್ಸ್ಟ್ ಇದೆ ನಿಮಗೆ ಮೂನ್. ಸೊ ಮೂನ್ ಪ್ರಾಬಬ್ಲಿ ನೀವು ಎಮೋಷ್ನಲ್ ಪೀಪಲ್ ಆಗಿರಬಹುದು, ಆರ್ ನೀವು ಬೇಗ ಏನು ಯಾವುದೇ ಒಂದು ಸಿಚುವೇಶನ್ ಎಮೋಷನ್ಸಿಗೆ ಎಮೋಷ್ನಲಿ ತಗೋತೀರಾ ಆ ಥರ ಆಗಿರ್ಬೋದು. ಆ್ಯಂಡ್ ಮೋರ್ ಓವರ್ ನೀವು ನಿಮ್ಮ ಅಮ್ಮನಿಗೆ ಲೈಕ್ ಅಪ್ಪನಿಗಿಂತ ಅಮ್ಮನ ಜೊತೆ ಜಾಸ್ತಿ ಕಂಫರ್ಟಬಲ್ ಫೀಲ್ ಮಾಡ್ಕೊತೀರ, ಆರ್ ಅಮ್ಮನಿಗೆ ಜಾಸ್ತಿ ಅಟ್ಯಾಚ್ಡ್ ಆಗಿರ್ಬೋದು ನೀವು ಫ್ಯಾಮಿಲೀಲಿ, ಆರ್ ನಿಮಗೆ ಎಲ್ಲೋ ಒಂದು ಕಡೆ ವೈಟ್ ಕಲರ್ ಫೇವ್ರೇಟ್, ಆರ್ ಮೋಸ್ಟ್ ಆಫ್ ಟೈಮ್ ವೈಟ್ ನಿಮ್ಮ ಲಕ್ಕಿ ಕಲರು ಆಗಿರ್ಬೋದು, ಆರ್ ಮೋಸ್ಟ್ ಆಫ್ ಟೈಮ್ ನೀವು ನಿಮ್ಮ ಹತ್ರ ವೈಟ್ ಕ್ಲೋತ್ಸ್ ಜಾಸ್ತಿ ಇರ್ಬೋದು. ಸೊ ಇದಾಗಿರುತ್ತೆ ಸೆಕೆಂಡ್ ಗ್ರೂಪ್ ಅವರಿಗೆ ಸೆಕೆಂಡ್ ಕನ್ಫರ್ಮೇಷನ್, ಅದು ಬಿಕಾಸ್ ನಿಮ್ದಿದು ಗ್ರೂಪ್ ಅಂತ. ಆ್ಯಂಡ್ ವಿ ಹ್ಯಾವ್ ನೌ ಥರ್ಡ್ ಸಿಂಬಲ್. ದಿಸ್ ಈಸ್ ಜೆಮಿನಿ, ಅಂದರೆ ಮಿಥುನ ರಾಶಿ. ಓಕೆನಾ. ಸೊ ಮಿಥುನ ರಾಶಿ ಆಗಿರ್ಬೋದು, ನಿಮ್ಮದು ಸನ್ ಆರ್ ಮೂನ್ ಸೈನ್ ಆಗಿರ್ಬೋದು. ಮೂನ್ ಇನ್ ಜೆಮಿನಿ ಅಂದರೆ ಮಿಥುನ ರಾಶಿಯಲ್ಲಿ ಇರ್ಬೋದು ನಿಮ್ಮದು, ಬಿಕಾಸ್ ಮೂನ್ ಇದೆ ಅಲ್ಲಿ, ಮೂನ್ ರಾಶಿ ಆಗಿರುತ್ತೆ ಅನಿಸುತ್ತೆ. ಆ್ಯಂಡ್ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಫಸ್ಟ್ ಗ್ರೂಪ್ಗೂ ಸೆಕೆಂಡ್ ಗ್ರೂಪ್ಗೂ ಸಿಮಿಲಾರಿಟೀಸ್ ಇದೆ ಇಂಟು ಕಮ್ಯುನಿಕೇಷನ್, ಆರ್ ಎಲ್ಲೋ ಒಂದು ಕಡೆ ನಿಮಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ನೀವು ನಿಮ್ಮ ನೇಬರ್ಸ್ ಜೊತೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ನಿಮ್ಮ ನೇಬರ್ಹುಡ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಿಮ್ಮನ್ನ ಕಂಡ್ರೆ ಇಷ್ಟ, ಅವ್ರು ಎಲ್ಲೋ ಒಂದು ಕಡೆ ನೀವು ಎಲ್ಲೆಲ್ಲಿದ್ದೀರಾ, ಯಾವ ಜಾಗದಲ್ಲಿದ್ದೀರಾ, ನಿಮ್ಮ ನೇಬರ್ಸ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಅಕ್ಕಪಕ್ಕದವ್ರಿಗೆ ನೀವು ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ಪ್ರಾಬಬ್ಲಿ ನೀವು ಎಲ್ಲ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಿಮಗೆ ತುಂಬ ಜನ ಹೇಳಿರ್ಬೋದು, ಓ ನೀವು ತುಂಬ ತಿಳ್ಕೊಂಡಿದ್ದೀರಾ, ನೀವು ತುಂಬ ಚೂಟಿ ಇದ್ದೀರಾ, ನೀವು ತುಂಬ ಮಾತಾಡ್ತೀರಾ, ಹೀಗೆ ಈ ಥರ ಕಾಂಪ್ಲಿಮೆಂಟ್ಸ್ ನಿಮಗೆ ಬಂದಿದ್ದರೆ ಸೆಕೆಂಡ್ ಗ್ರೂಪ್ ನಿಮ್ಮದಾಗಿರುತ್ತೆ. ಸೊ ಇವಾಗ ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಬಗ್ಗೆ ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ಈ ರೀಡಿಂಗ್ ಫಾರ್ ದ ಫಸ್ಟ್ ಗ್ರೂಪ್. ಸೆಕೆಂಡ್ ಗ್ರೂಪ್ ಅವರಿಗೆ ಲೈಕ್ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನ್ ಆಲ್ರೆಡಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಹೋಗ್ಬೋದು ನಿಮ್ಮ ರೀಡಿಂಗ್ಸಿಗೆ. ಸೊ ಇವಾಗ ಫಸ್ಟ್ ಗ್ರೂಪ್ ಅವ್ರಿಗೆ ನೋಡೋಣ ಏನೇನು ಮೆಸೇಜಸ್ ನಿಮಗೋಸ್ಕರ ಇದೆ ಅಂತ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಸೊ ದಟ್ ಫ್ಯೂಚರಲ್ಲಿ ನೀವು ಮೆಸೇಜಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಫಸ್ಟ್ ಗ್ರೂಪ್ ಅವರಿಗೆ ನೋಡೋಣ ಏನೇನು ಮೆಸೇಜಸ್ ಇದೆ ಅಂತ. ಸೊ ಫಸ್ಟ್ ನಾನು ಕಾರ್ಡ್ ಪುಲ್ ಮಾಡಿಬಿಡ್ತೀನಿ. ಸೊ ಈ ಕಾರ್ಡ್ ಇವಾಗಲೇ ರಿವೀಲ್ ಮಾಡಲ್ಲ. ಓಕೆ, ಈ ಕಾರ್ಡ್ ಬಂದುಬಿಟ್ಟು ಈ ಪರ್ಸನಾಲಿಟಿ ಬಗ್ಗೆ ಹೇಳುತ್ತೆ. ಅವರ ಇಂಟೆನ್ಷನ್ ಏನಾಗಿರುತ್ತೆ, ಅವರ ರೋಲ್ ಏನಾಗಿರುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ಈ ಕಾರ್ಡ್ ರಿವೀಲ್ ಮಾಡುತ್ತೆ. ಆ್ಯಂಡ್ ಒನ್ ಮೋರ್ ಕಾರ್ಡ್, ನಾವು ಈ ಪರ್ಸನ್ ಯಾವಾಗ ನಿಮ್ಮ ಲೈಫ್ಗೆ ಬರ್ತಾರೆ ಅಂತ ಟೈಮಿಂಗ್ಸ್. ಸೊ ಇದಾಗಿರುತ್ತೆ ಟೈಮಿಂಗ್ಸ್, ಯಾವಾಗ ಈ ಪರ್ಸನ್ ಬರ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ವಿಲ್ ಬಿ ಅಬೌಟ್ ಈ ಪರ್ಸನ್ ಮೆಸೇಜ್ ಏನಾಗಿರುತ್ತೆ. ಅವರು ವಾರ್ನಿಂಗ್ ಕೊಡೋಕ್ಕೆ ಬರ್ತಾ ಇದ್ದಾರಾ, ಒಂದು ಅಡ್ವೈಸ್ ಕೊಡೋಕ್ಕೆ ಬರ್ತಾ ಇದ್ದಾರಾ, ನಿಮ್ಮ ಲೈಫಲ್ಲಿ ಒಂದು ಎಂಕರೇಜ್ಮೆಂಟ್ ಕೊಡೋದಕ್ಕೆ ಬರ್ತಾ ಇದ್ದಾರಾ, ನಿಮ್ಮ ಲೈಫಲ್ಲಿ ಏನಾದರೂ ಒಂದು ರಿವೀಲ್ ಮಾಡೋಕ್ಕೆ ಬರ್ತಾ ಇದ್ದಾರಾ ನಿಮ್ಮ ಲೈಫಲ್ಲಿ ಅಂತ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ಅವರ ಇಂಪ್ಯಾಕ್ಟ್ ನಿಮ್ಮ ಲೈಫಲ್ಲಿ ಏನು ಆಪರ್ಚುನಿಟಿ ತೊಗೊಬರ್ತಾರೆ, ಏನಾದರೂ ನ್ಯೂ ಚಾಲೆಂಜಸ್ ತೊಗೊಬರ್ತಾರೆ, ಒಂದು ನ್ಯೂ ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ ನಿಮ್ಮ ಲೈಫಲ್ಲಿ ಅವ್ರು ಬಂದುಬಿಟ್ಟು ಅಂತ ಈ ಕಾರ್ಡ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಲೆಸನ್ ತೊಗೊಬರ್ತಾರೆ, ಅವ್ರ ಗಿಫ್ಟ್ ಅಂದರೆ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ತೊಗೊಬರ್ತಾರೆ, ಒಂದು ನ್ಯೂ ಪರ್ಸ್ಪೆಕ್ಟಿವ್ ತೊಗೊಬರ್ತಾರೆ, ಅಥವಾ ಏನೋ ಒಂದು ನ್ಯೂ ಸಪೋರ್ಟಿವ್ ಆಗಿರ್ತಾರೆ ಇವರು ಅನ್ನೋದಾಗಿರುತ್ತೆ.
ಸೊ ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ಈ ಕನೆಕ್ಷನ್ ಫ್ಯೂಚರ್, ಇವ್ರ ಜೊತೆ ನೀವು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರ ಆರ್ ಟೆಂಪ್ರರಿ ಕನೆಕ್ಷನಲ್ಲಿ ಇರ್ತೀರ ನೀವು ಅನ್ನೋದಾಗಿರುತ್ತೆ ನೆಕ್ಸ್ಟ್ ಕಾರ್ಡ್. ಆ್ಯಂಡ್ ದೆನ್ ಲಾಸ್ಟ್ ಬಂದುಬಿಟ್ಟು ಗೈಡೆನ್ಸ್. ನಿಮಗೆ ಏನು ನಿಮ್ಮ ಸ್ಪಿರಿಟ್ಸ್ ಆರ್ ನಿಮ್ಮ ಏಂಜಲ್ಸ್ ಏನು ನಿಮಗೋಸ್ಕರ ಗೈಡೆನ್ಸ್ ತರ್ತಾ ಇದ್ದಾರೆ ಈ ಪರ್ಸನ್ ಬಗ್ಗೆ ಅನ್ನೋದು ಲಾಸ್ಟ್ ಕಾರ್ಡ್ ಆಗಿರುತ್ತೆ. ಸೊ ನೋಡೋಣ ಒನ್ ಬೈ ಒನ್ ನಿಮಗೆ ಏನೇನು ಮೆಸೇಜಸ್ ಇದೆ ಅಂತ. ಐ ಆಮ್ ಸೋ ಮಚ್ ಎಕ್ಸೈಟೆಡ್, ನೀವು ಎಕ್ಸೈಟ್ ಆಗಿದ್ದೀರಾ ಅನ್ಕೊತೀನಿ. ಸೊ ಫಸ್ಟ್ ಕಾರ್ಡ್ ಈ ಪರ್ಸನಾಲಿಟಿ ಬಗ್ಗೆ ಜಡ್ಜ್ಮೆಂಟ್ ಇದೆ. ಇಟ್ಸ್ ಫಾರ್ ಮೀ ಇದೊಂದು ಹೆವಿ ಕಾರ್ಡ್, ಓಕೆನಾ. ಹೆವಿ ಕಾರ್ಡ್ ಏನೇನು ಹೇಳುತ್ತೆ ಅಂದರೆ ಈ ಪರ್ಸನ್ ಬಂದ್ಬಿಟ್ಟು ನಿಮ್ಗಿಂತ ದೊಡ್ಡವರಾಗಿರ್ತಾರೆ ಆರ್ ಈ ಪರ್ಸನ್ಗೂ ನಿಮಗೂ ಏಜ್ ಗ್ಯಾಪ್ ತುಂಬಾ ಇರುತ್ತೆ ಪ್ರಾಬಬ್ಲಿ. ಆ್ಯಂಡ್ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಈ ಪರ್ಸನ್ ಒಂಥರ ಹೆವಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ತುಂಬಾ ಕಷ್ಟಗಳನ್ನ ನೋಡಿ ಬಂದಿರ್ತಾರೆ ಆ್ಯಂಡ್ ತುಂಬ ಜನದ ಕಷ್ಟಗಳನ್ನ ಜಡ್ಜ್ಮೆಂಟ್ ಮಾಡಿ ಬಂದಿರ್ತಾರೆ ಇವರು. ನಿಮ್ಮದು ಲೈಫ್ ಎಕ್ಸ್ಪೀರಿಯನ್ಸಿಗೂ ಅವರಿಗೂ ಕಂಪೇರ್ ಮಾಡಿದ್ರೆ ಪ್ರಾಬ್ಲಿ ನಿಮ್ಮದು ಹಾಗೆ ಇರ್ಬೋದು. ಲೈಕ್ ನೀವು ತುಂಬಾ ಕಷ್ಟಗಳನ್ನ ನೋಡ್ಕೊಂಡು ಬಂದಿರ್ತೀರ, ತುಂಬ ಕಷ್ಟದಲ್ಲಿ ಜಡ್ಜ್ಮೆಂಟ್ ಮಾಡಿರ್ತೀರ, ಹಾಗೂ ಇರ್ಬೋದು. ಬಟ್ ಈ ಪರ್ಸನಾಲಿಟಿ ಆ ಥರ ಆಗಿರುತ್ತೆ. ತುಂಬಾ ಒಂದು ಸ್ಟ್ರೈಟ್ ಫಾರ್ವರ್ಡ್, ಅಲ್ಲಿ ತಪ್ಪಿದರೆ ಸರಿ ತಪ್ಪು ಅಂತಲೇ ಹೇಳ್ತಾರೆ. ತಪ್ಪಿಗೆ ಒಂದು ಶಿಕ್ಷೆ ಆಗಬೇಕು ಅಂದರೆ ತಪ್ಪಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ಹೇಳ್ತಾರೆ. ಆ್ಯಂಡ್ ಮೋರ್ ಓವರ್ ಜಡ್ಜ್ಮೆಂಟ್ ಕಾರ್ಡ್ ನೋಡಿದ್ರೆ ಇದು ಬಂದುಬಿಟ್ಟು ನಿಮ್ಮ ಒಂದು ಪಾಸ್ಟ್ ಪರ್ಸನ್, ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇದ್ದರು. ಪ್ರಾಬಬ್ಲಿ ಅವರ ನಿಮ್ಮ ಮಧ್ಯೆ ಒಂದು ಕಲಾಪ ಆಗಿತ್ತು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಏನೋ ಒಂದು ಆಗಿತ್ತು. ಸೊ ಆಲ್ರೆಡಿ ಒಂದು ಕನೆಕ್ಷನ್ ಎಂಡ್ ಆಗೋಗ್ಬಿಟ್ಟಿತ್ತು. ಲೈಕ್ ಮತ್ತೆ ಈ ಪರ್ಸನ್ ರಿಟರ್ನ್ ಬರ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಜೊತೆ ನಿಮ್ಮದು ಒಂದು ಸಿಂಪಲ್ ಜಗಳ ಆಗಿರಲಿಲ್ಲ, ತುಂಬಾ ಹೆವಿ ಜಗಳ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ತುಂಬಾ ಮನಸ್ತಾಪಗಳು ಆಗಿತ್ತು, ತುಂಬಾ ಆನಂದ ನೋಡ್ತಾ ಇದ್ದೀನಿ. ಆ್ಯಂಡ್ ಪ್ರಾಬ್ಲಿ ಈ ಪರ್ಸನ್ನೇ ಅದಕ್ಕೊಂದು ಫೈನಲ್ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ರು ಅನಿಸುತ್ತೆ. ಇನ್ನೂ ಚಾನ್ಸೇ ಇಲ್ಲ, ಮೀಟ್ ಆಗೋದು ಆಗಲಿ, ಮಾತಾಡೋದಾದರೂ ಆಗಲಿ ಚಾನ್ಸೇ ಇಲ್ಲ ಅಂತ ಈ ಪರ್ಸನ್ ಮುಂಚೆನೇ ಹೇಳಿದರು ಅಂತಲೂ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಕಾರ್ಡನ್ನ ನೋಡ್ಬೋದು ನೀವು. ತುಂಬ ಜನ ಇಲ್ಲೆಲ್ಲ ಲೈಕ್ ಜಡ್ಜ್ಮೆಂಟ್ಗೋಸ್ಕರ, ಲೈಕ್ ಫೈನಲ್ ರಿಲೀಸ್ ಆಗೋಕ್ಕೆ, ಹೊರಗಡೆ ಬರೋದಕ್ಕೋಸ್ಕರ ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದು ರಿಲೇಷನ್ಶಿಪ್ ಟಾಕ್ಸಿಕ್ ಆಗಿತ್ತು. ಅಂದರೆ ನಿಮಗೂ ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ ಬೇಡ ಅನ್ನೋ ಒಂದು ಥಾಟಲ್ಲಿದ್ರಿ ನೀವು. ಮತ್ತು ಈ ರಿಲೇಷನ್ಶಿಪ್ಪಿಂದ ನೀವು ತುಂಬಾ ಒಂದು ನೋವಿಗೆ ಒಳಗಾಗಿದ್ರಿ ಅನ್ನೋದನ್ನ ನೋಡ್ತೀನಿ. ಲೈಕ್ ಇಬ್ಬರಲ್ಲಿ ಒಬ್ಬರು ತುಂಬಾ ಒಂದು ನೋವಿಗೆ ಒಳಗಾಗಿದ್ರಿ. ಒಂದು ಸತಿ ಬಿಡುಗಡೆ ಸಿಕ್ಕಿದ್ರೆ ಸಾಕು, ಒಂದು ಸತಿ ರಿಲೇಷನ್ಶಿಪ್ಪಿಂದ ಹೊರಗೆ ಬಂದರೆ ಸಾಕು, ಆರ್ ಒಂದು ಸತಿ ಈ ಪರ್ಸನ್ನಿಂದ ನನ್ನ ಕನೆಕ್ಷನ್ ಕಟ್ ಆದರೆ ಸಾಕು, ಈ ಥರ ಒಂದು ಥಾಟ್ ಅಲ್ಲಿ ಇದ್ರಿ ನೀವು. ಈ ಥರ ಒಂದು ಥಾಟಿಗೆ ಬಂದುಬಿಟ್ಟು ಆಮೇಲೆ ಎಲ್ಲ ಥಿಂಗ್ಸ್ನ ಎಂಡ್ ಮಾಡಿದ್ದು. ಅದು ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ, ಪ್ರಾಬ್ಲಿ ನಿಮಗೆ ನೀವೇ ಕಷ್ಟ ಕೊಡೋದಂತ ಅಲ್ಲ. ಲೈಕ್ ಪ್ರಾಬ್ಲಿ ಹೊರಗಡೆ ಜನರದ್ದು ಸ್ಟ್ರೆಸ್ ನಿಮಗೆ ತೊಗೊಳಕ್ಕಾಗ್ತಾ ಇರಲಿಲ್ಲ. ಈ ರಿಲೇಷನ್ಶಿಪ್ ಹೆಂಗೆ ಹೋಗ್ತಾ ಇತ್ತು, ಇನ್ನೊಬ್ಬರು ಕಣ್ಣು ಬೀಳೋದಾದರೂ ಆಗಿರ್ಬೋದು, ಇನ್ನೊಬ್ಬರು ಇದಕ್ಕೆ ತಂದು ಹಾಕೋದಾದರೂ ಆಗಿರ್ಬೋದು. ಈ ಥರ ಒಂದು ಸಿಚುವೇಶನ್ ಬೇಡ, ಯಾಕೆ ಸುಮ್ಮನೆ ಕಷ್ಟ ಅನ್ನೋ ಒಂದು ಸಿಚುವೇಶನಿಂದನೂ ನೀವು ಹೊರಗೆ ಬಂದಿದ್ರಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅದೊಂದು ನೇಚರ್ನ ತೋರಿಸ್ತಾ ಇದೆ. ಸೊ ಬೇಡ ಅಂತ ಹೇಳೋದ ಒಂದು ಪರ್ಸನ್ ವಾಪಸ್ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಪರ್ಸನ್ಗೆ ಲೈಫಲ್ಲಿ ಒಂದು ಪರ್ಪಸ್ ಇರೋದು ವೆರಿ ಮಚ್ ಇಂಪಾರ್ಟೆಂಟ್. ಒಂದು ಗೋಲ್ ಡ್ರಿವನ್ ಪರ್ಸನ್ ಅಂತಲೇ ಹೇಳ್ಬೋದು. ಲೈಕ್ ಅವರು ಟೈಮ್ ಪಾಸ್ಗೋಸ್ಕರ ಏನೋ ಒಂದು ಕೆಲಸ ಕೈ ಹಾಕೋದಾದರೂ ಆಗಲಿ, ಒಂದು ಟೈಮ್ ಪಾಸ್ಗೋಸ್ಕರ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಲಿ ಇದನ್ನೆಲ್ಲ ಮಾಡ್ಕೊಳ್ಳೋ ಅಂಥ ಪರ್ಸನ್ನೇ ಅಲ್ಲ ಇವರು. ಮೋರ್ ಓವರ್ ಗೋಲ್ ಡ್ರಿವನ್ ಆಗಿರ್ತಾರೆ, ತುಂಬಾ ಫೋಕಸ್ಡ್ ಆಗಿರ್ತಾರೆ ಲೈಫಲ್ಲಿ. ಆ್ಯಂಡ್ ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ ಪ್ರಾಬಬ್ಲಿ ಈ ಪರ್ಸನ್ಗೆ ರೀಸೆಂಟಾಗಿ ಏನೋ ಒಂದು ರಿಯಲೈಸೇಷನ್ ಆಗಿದೆ. ಅದೊಂದು ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಆಗಿರ್ಬೋದು. ಪ್ರಾಬಬ್ಲಿ ಅವರು ನಿಮ್ಮ ಕನೆಕ್ಷನ್ ಬಗ್ಗೆ ತುಂಬಾ ಡಿಫ್ರೆಂಟ್ ಒಪಿನಿಯನ್ ಇಟ್ಕೊಂಡಿದ್ರು, ನಿಮ್ಮ ಬಗ್ಗೆ ತುಂಬಾ ನೆಗೆಟಿವ್ ಒಪಿನಿಯನ್ ಇಟ್ಕೊಂಡಿದ್ರು, ಆರ್
ತುಂಬಾ ಒಂದು ರಾಂಗ್ ಪರ್ಸೆಪ್ಷನ್ ಇಟ್ಕೊಂಡಿದ್ರು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ಆದರೂ ಆಗಿರ್ಬೋದು, ಪಾಸ್ಟಲ್ಲಿ ಏನೋ ಒಂದು ಆಗಿರ್ಬೋದು, ಅದ್ರ ಬಗ್ಗೆ ಒಂದು ರಾಂಗ್ ಪರ್ಸೆಪ್ಷನ್ ಇಟ್ಕೊಂಡಿದ್ರು. ಸೊ ತುಂಬ ತುಂಬಾ ರಿಯಲೈಸೇಷನ್ ಆಗಿದೆ ನಿಮ್ಮ ಬಗ್ಗೆ. ಫಾರ್ ಎನ್ ಎಕ್ಸಾಂಪಲ್, ನೀವು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ಸೂಟೇಬಲ್ ಪರ್ಸನ್ ಅಲ್ಲ ಅಂದ್ಕೊಂಡಿರ್ಬೋದು, ಆರ್ ಯಾವುದೋ ಒಂದು ಕಾನ್ವರ್ಸೇಷನ್ ಆಗಬೇಕಾದ್ರೆ ನೀವೇನೋ ಹೇಳಿದ್ದನ್ನು ಅವ್ರು ನಂಬಿರಲಿಲ್ಲ ಮುಂಚೆ, ಬಟ್ ಇವಾಗ ನಂಬೇಕಾಗಿರೋ ಒಂದು ಪರಿಸ್ಥಿತಿ ಬಂದಿದೆ ಆ್ಯಂಡ್ ಅವ್ರು ನಂಬಿದ್ದಾರೆ. ಆ ಥರ ಒಂದು ಸಿಚುವೇಶನ್, ನೀವೇನೋ ಒಂದು ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಅದನ್ನ ಅವರು ನಂಬ್ತಾನೆ ಇರಲಿಲ್ಲ, ಕೇಳ್ತಾನೆ ಇಲ್ಲ, ಬಟ್ ಇವಾಗ ಅವರಿಗೆ ರಿಯಲೈಸೇಷನ್ ಆಗ್ತಾಯಿದೆ, ಓಕೆ ನಾನು ನಿಮ್ಮ ಮಾತನ್ನ ಅವಾಗ ಕೇಳಬೇಕಿತ್ತು. ಆ ಥರ ಒಂದು ರಿಯಲೈಸೇಷನ್ ಆಗಿಬಿಟ್ಟು ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಿರೋ ಅಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಟೈಮಿಂಗ್ಸ್ ಬಂದುಬಿಟ್ಟು ನೈಟ್ ಆಫ್ ಕಪ್ಸ್. ಸೊ ಇದು ಯಾವ ಟೈಮಿಂಗ್ನ ತೋರಿಸ್ತಾ ಇದೆ ಅಂತ ನೋಡೋಣ. ದಿಸ್ ಈಸ್ ಇನ್ ಬಿಟ್ವೀನ್ ನವೆಂಬರ್ ಆ್ಯಂಡ್ ಡಿಸೆಂಬರ್ ಆಫ್ ದಿಸ್ ಇಯರ್. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಎಲ್ಲ ಪಾಸಿಬಿಲಿಟೀಸು ಇದೆ, ಓಕೆನಾ. ಸೊ ನವೆಂಬರ್ ಆ್ಯಂಡ್ ಡಿಸೆಂಬರ್ ಆಫ್ ದಿಸ್ ಇಯರ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ಇನ್ನೂ ಕನ್ಕ್ಲೂಷನ್ ಕೊಡಬೇಕು ಅಂದರೆ ಈ ಒಂದು ಡಿಸ್ಕಷನ್ಗೆ, ಈ ಪರ್ಸನ್ ಬಂದುಬಿಟ್ಟು ನಿಮ್ಮ ಪಾಸ್ಟಲ್ಲೇ ಒಬ್ಬರು ಇದ್ದರು. ಆ ಪರ್ಸನ್ ನಿಮ್ಮ ಲೈಫಲ್ಲಿ ಇವಾಗ ಮತ್ತೆ ಬರ್ತಿರುವಂಥದ್ದನ್ನ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್, ಈ ಪರ್ಸನ್ ನಿಮಗೆ ಏನು ಮೆಸೇಜ್ ತರ್ತಾ ಇದ್ದಾರೆ? ಅಡ್ವೈಸ್ ಕೊಡ್ತಾ ಇದ್ದಾರಾ, ಅವ್ರ ವಾರ್ನಿಂಗ್ ಕೊಡ್ತಾ ಇದ್ದಾರಾ, ಎಂಕರೇಜ್ಮೆಂಟ್, ಅಥವಾ ಏನೋ ಒಂದು ಗೊತ್ತಿಲ್ಲದಿರೋದನ್ನ ನಿಮಗೆ ಒಂದು ಸೀಕ್ರೆಟ್ ಬಂದು ಹೇಳ್ತಾ ಇದ್ದಾರಾ? ಏನು ಇದು ಇಂಟೆನ್ಷನ್, ಏನು ಈ ಪರ್ಸನ್ ನೋಡೋಣ. 6 ಆಫ್ ಪೆಂಟಕಲ್ಸ್, ರಿಯಲಿ ಅಮೇಝಿಂಗ್. 6 ಆಫ್ ಪೆಂಟಕಲ್ಸ್ ಅಂತ ಬಂದ ಕೂಡಲೇ ನನ್ನ ತಲೆಗೆ ಒಂದು ಆಪರ್ಚುನಿಟಿ, ಒಂದು ಹೆಲ್ಪ್, ಒಂದು ಸಪೋರ್ಟ್ ನನ್ನ ತಲೆಗೆ ಬರುತ್ತೆ, ಒಂದು ಅಡ್ವೈಸ್ ತಲೆಗೆ ಬರ್ತಾ ಇದೆ. ಸೊ ಪೆಂಟಕಲ್ಸ್ ಈಸ್ ಆಲ್ಸೋ ಅಬೌಟ್ ಕರಿಯರ್, ಅಬೌಟ್ ಸಮನ್ ಹೆಲ್ಪಿಂಗ್, ಲೈಕ್ ಒಂದು ಸಪೋರ್ಟ್ ಬೇಕಾಗಿದೆ ಅಂತ ಅನಿಸ್ತಾ ಇದೆ ಈ ಪರ್ಸನ್ಗೆ. ಆ್ಯಂಡ್ ಇಟ್ಸ್ ಆಲ್ಸೋ ಅಬೌಟ್ ಬ್ಯಾಲೆನ್ಸ್. ಸೊ ಎಲ್ಲೋ ಒಂದು ಕಡೆ ನನಗೆ ಏನು ರ್ಯಾಂಡಮ್ ಮೆಸೇಜಸ್, ಪ್ರಾಬಬ್ಲಿ ಮುಂಚೆ ನೀವೇನೋ ಹೆಲ್ಪ್ ಮಾಡಿದ್ರಿ ಈ ಪರ್ಸನ್ಗೆ, ಅದನ್ನು ಅವರು ರಿಟರ್ನ್ ಮಾಡಿರಲಿಲ್ಲ, ನೀವು ಅವ್ರ ಟೈಮ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಎಲ್ಲೋ ಒಂದು ಕಡೆ ಈ ಪರ್ಸನಿಗೆ ಅನಿಸ್ತಾ ಇದೆ ಅವ್ರು ನಿಮ್ಮನ್ನ ಪ್ರಾಪರಾಗಿ ಟ್ರೀಟ್ ಮಾಡಿರಲಿಲ್ಲ, ಆರ್ ನೀವು ಅವ್ರಿಗೆ ಅಟೆನ್ಷನ್ ಕೊಟ್ಟಷ್ಟು ಅವ್ರು ನಿಮಗೆ ಕೊಟ್ಟಿರಲಿಲ್ಲ, ಆರ್ ನೀವು ಅವರಿಗೆ ಹೆಲ್ಪ್ ಮತ್ತು ಸಪೋರ್ಟ್, ಎಂಕರೇಜ್ಮೆಂಟ್ ಮಾಡಿದಷ್ಟು ಅವ್ರು ನಿಮಗೆ ಮಾಡಿರಲಿಲ್ಲ. ಎಲ್ಲೋ ಒಂದು ಕಡೆ ಇವಾಗ ಈ ಒಂದು ಸಿಚುವೇಶನ್ ಬರ್ತಾ ಇದೆ, ಎಲ್ಲಿ ಅವರು ನಿಮ್ಮ ಹೆಲ್ಪ್ನ ನಿಮಗೆ ರಿಟರ್ನ್ ಕೊಡ್ಬೋದು, ಆರ್ ಎಲ್ಲಿ ಅವ್ರು ನಿಮ್ಮನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡ್ಬೋದು. ಇಂಥ ಒಂದು ಸಿಚುವೇಶನ್ ಬರ್ತಾ ಇದೆ ವೆರಿ ಸೂನ್ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರೋವರ್ ಈ ಪರ್ಸನ್ ನಿಮಗೊಂದು ಅಡ್ವೈಸ್ ಕೊಡ್ತಾ ಇದ್ದಾರೆ, ಯಾವುದೋ ಒಂದಕ್ಕೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಮೋರೋವರ್ ನಾನು ಇನ್ನೊಂದೇನು ಇಲ್ಲಿ ಮೆಸೇಜ್ ನೋಡ್ತಾ ಇದ್ದೀನಿ ಅಂದರೆ, ಇವಾಗ ನೀವು ಯಾವೊಂದು ಸಿಚುವೇಶನಲ್ಲಿ ಇದ್ದೀರಾ ಅಂದರೆ, ನಿಮಗೆ ಒಬ್ಬರು ಸಪೋರ್ಟ್ ಬೇಕು, ನಿಮಗೆ ಒಬ್ಬರು ಹೆಲ್ಪ್ ಬೇಕು, ನಿಮಗೆ ಒಬ್ಬರು ಗೈಡೆನ್ಸ್ ಬೇಕು, ನಿಮಗೆ ಒಬ್ಬರು ಅಡ್ವೈಸ್ ಬೇಕು. ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲೋ ಯಾವುದೋ ಒಂದು ಅಡ್ವೈಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಅದನ್ನ ನೀವು ಲ್ಯಾಕ್ ಮಾಡ್ತಾಯಿದ್ರಿ ನಿಮ್ಮ ಲೈಫಲ್ಲಿ. ಸೊ ಒಂದು ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ, ಸೊ ಈವನ್ ದೋ ಈ ಪರ್ಸನ್ ನಿಮ್ಮ ಪಾಸ್ಟಿಂದ ಬರ್ತಾಯಿದ್ರು, ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮ ಜೊತೆ ಕಂಪ್ಲೀಟಾಗಿ ವೆರಿ ಕ್ಲೋಸಾಗಿ ಮಾತಾಡೋ ಚಾನ್ಸ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮಗೇನೋ ಒಂದು ಮೆಸೇಜ್ ಹೇಳಬೇಕಿತ್ತು, ಅದನ್ನ ಅವ್ರು ನಿಮಗೆ ಕೊಡೋ ಚಾನ್ಸಸ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ನಿಮಗೇನೋ ಒಂಥರ ಸಪೋರ್ಟ್ ಮಾಡಬೇಕಿತ್ತು ಅವ್ರ ಮುಂಚೆ, ಬಟ್ ಅವರಿಗೆ ಮಾಡೋ ಚಾನ್ಸ್ ಇರಲಿಲ್ಲ. ಆ್ಯಂಡ್ ಮತ್ತೆ ಈ ಚಾನ್ಸ್ ಬರ್ತಾ ಇದೆ, ಇದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ಸೈಕಲ್. ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮಗೆ ಸಪೋರ್ಟ್ ಮಾಡಬೇಕು, ನಿಮಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಆ ಆಸೆ ನೆರವೇರಿರಲಿಲ್ಲ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಈ ಒಂದು ಸಿಚುವೇಶನ್ನ ಮ್ಯಾನಿಫೆಸ್ಟ್ ಮಾಡಿರೋದು ಆಗಿರಬಹುದು. ಸೊ ಪ್ರಾಬಬ್ಲಿ ಇವ್ರು ನಿಮಗೆ ಸಪೋರ್ಟ್, ಹೆಲ್ಪಿಗೆ ಬರ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಕಷ್ಟದ ಟೈಮಲ್ಲಿ ನಿಮಗೆ ವೆರಿ ಮಚ್ ಇಂಪಾರ್ಟೆಂಟ್ ಬೇಕಾಗಿರೋ ಒಂದು
ಟೈಮಲ್ಲಿ ಅವ್ರು ನಿಮಗೆ ಎಂಟರ್ ಆಗ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ, ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ 6 ಆಫ್ ಪೆಂಟಕಲ್ಸ್ ಒಂದು ಫಿನಾನ್ಸ್ ಬಗ್ಗೆ ಅಂದರೆ ದುಡ್ಡಿನ ಬಗ್ಗೆ ಹೇಳ್ತಾ ಇದೆ. ಪ್ರಾಬಬ್ಲಿ ಅವ್ರು ನಿಮಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡೋ ಪಾಸಿಬಿಲಿಟಿ ಇದೆ, ಫಿನಾನ್ಷಿಯಲಿ ನಿಮಗೆ ಸಪೋರ್ಟ್ ನೀಡೋ ಪಾಸಿಬಿಲಿಟಿ ಇದೆ. ನಿಮಗೆ ತುಂಬಾ ಬೇಕಾಗಿರುವಂಥ ಒಂದು ಸಿಚುವೇಷನಲ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡೋದಾಗಿರಲಿ, ಸಪೋರ್ಟ್ ಮಾಡೋದಾಗಿರಲಿ, ಯಾರು ನಿಮ್ಮ ಪರ ನಿಂತಿಲ್ದಾಗ ನಿಮ್ಮ ಪರ ನಿಂತುಬಿಟ್ಟು ನಿಮಗೊಂದು ಫೇವರ್ ರೀತಿ ಮಾಡೋದನ್ನು ನಾನು ನೋಡ್ತೇನೆ. ಸೊ ಇದನ್ನು ನಾನೊಂದು ಫೇವರ್ ರೀತಿ ನೋಡ್ತಾ ಇದ್ದೀನಿ. ಮುಂಚೆ ನೀವು ಈ ಪರ್ಸನಿಗೆ ಏನೋ ಒಂದು ಹೆಲ್ಪ್ ಮಾಡಿದ್ರಿ, ಯಾವುದೋ ಒಂದು ರೀತಿಲಿ ಎಮೋಷ್ನಲಿ ಸಪೋರ್ಟ್ ಕೊಟ್ಟಿದ್ರಿ ಆಗಿರ್ಬೋದು, ಆರ್ ಎಲ್ಲರೂ ಯಾರೋ ಅವ್ರ ಸಪೋರ್ಟಿಗೆ ಇಲ್ದಿರೋ ಟೈಮಲ್ಲಿ ನೀವು ಅವ್ರ ಲೈಫಲ್ಲಿ ಇದ್ರಿ ಅನ್ನೋದನ್ನ ಒಂದು ನೋಡ್ತೇನೆ. ಅದನ್ನ ಅವ್ರು ಇವಾಗ ನಿಮಗೆ ರಿಟರ್ನ್ ಮಾಡ್ತಾ ಇದ್ದಾರೆ, ಲೈಕ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಗಿವ್ ಆ್ಯಂಡ್ ರಿಸೀವ್ ಕೈಂಡ್ ಆಫ್ ಕನೆಕ್ಷನ್ ಇಲ್ಲಿ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ರಿಯಲಿ ಅಮೇಝಿಂಗ್ ಅಗೈನ್. ಸೊ ನೋಡೋಣ ನೆಕ್ಸ್ಟ್ ಏನು ಮೆಸೇಜ್ ಇದೆ ಅಂತ ನಿಮಗೆ. ಥರ್ಡ್ ಮೆಸೇಜ್ ಬಂದುಬಿಟ್ಟು ಇವರ ಇಂಪ್ಯಾಕ್ಟ್ ನಿಮ್ಮ ಲೈಫಲ್ಲಿ ಏನು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಲೈಕ್ ಆಪರ್ಚುನಿಟಿ ತಂದುಕೊಡ್ತಾರೆ, ಚಾಲೆಂಜಸ್ ತಂದುಕೊಡ್ತಾರೆ, ಅವರು ಒಂದು ಟ್ರಾನ್ಸ್ಫಾರ್ಮೇಟಿವ್ ಥಿಂಗ್ನ ತಂದುಕೊಡ್ತಾರೆ ನಿಮ್ಮ ಲೈಫಲ್ಲಿ ಅನ್ನೋದನ್ನ ನೋಡೋಣ. ಸೊ 3 ಆಫ್ ವಾಂಡ್ಸ್, ಐ ಫೀಲ್ ಲೈಕ್ ಈ ಪರ್ಸನ್ಗೂ ನಿಮಗೂ ಒಂದು ಲಾಂಗ್ ಡಿಸ್ಟೆನ್ಸ್ ಗ್ಯಾಪ್ ಇದೆ. ಅಂದರೆ ನೀವಿವಾಗ ಒಂದು ಪ್ಲೇಸಲ್ಲಿದ್ದರೆ ಈ ಪರ್ಸನ್ ಬಂದುಬಿಟ್ಟು ಸಮ್ವನ್ ನಿಮ್ಮ ಪ್ಲೇಸ್ಗಿಂತ ತುಂಬ ದೂರ ಇರ್ತಾರೆ. ನನಗೆ ಇನ್ನೊಂದೇನು ಮೆಸೇಜ್ ಬರ್ತಾ ಇದೆ ಅಂದರೆ, ನೀವು ನಿಮ್ಮ ಜಾಗನ ಬಿಟ್ಟು ಬೇರೆ ಒಂದು ಜಾಗದಲ್ಲಿ ಒಂದು ಕೆಲಸ ಹುಡುಕ್ತಿರ್ಬೋದಾಗಿರ್ಬೋದು, ಒಂದು ಆಪರ್ಚುನಿಟಿ ಹುಡುಕ್ತಾ ಇರ್ಬೋದಾಗಿರ್ಬೋದು. ಸೊ ಇಂಥ ಒಂದು ಆಪರ್ಚುನಿಟಿನ ಇವರು ತಂದು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಮನೇಲಿ ನಿಮಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ, ನಿಮ್ಮ ಮನೇಲಿ ಯಾರೂ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಈ ಪರ್ಸನ್ ಮುಂದೆ ನಿಂತು ನಿಮಗೆ ಏನೋ ಒಂದು ಲಾಂಗ್ ಡಿಸ್ಟೆನ್ಸಲ್ಲಿ ನಿಮಗೇನೋ ಕಷ್ಟ ಇದೆ, ಡೆಫಿನೆಟ್ಲಿ ಒಂದು ಲಾಂಗ್ ಡಿಸ್ಟೆನ್ಸಲ್ಲಿ ಈ ಒಂದು ಆಪರ್ಚುನಿಟಿ ನೀವು ಹುಡುಕ್ತಾ ಇರೋದು ಕಷ್ಟ ಇದೆ ನಿಮಗೆ ಒಬ್ರಿಗೇ. ಬಟ್ ಅವ್ರು ನಿಮ್ಮ ಸಪೋರ್ಟಿಗೆ ನಿಂತ್ಕೊತಾರೆ, ಅವ್ರು ನಿಮ್ಮ ಒಂದು ನಿಮ್ಮ ಜೊತೆ ಇರ್ತಾರೆ ಯಾರೂ ಇಲ್ದಿರೋ ಟೈಮಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಏನೋ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಟೆಡಲ್ಲಿ ಒಂದು ಆಪರ್ಚುನಿಟಿ ತಂದು ಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ನಿಮಗೆ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕಾಗಿದೆ. ಲೈಫಲ್ಲಿ ಏನೋ ಒಂದು ಅಡ್ವೆಂಚರ್ ಮಾಡಬೇಕಾಗಿದೆ ನಿಮ್ಮ ಲೈಫಲ್ಲಿ. ಲೈಕ್ ನಿಮಗೆ ನಾರ್ಮಲ್ ಪೀಪಲ್ ಥರ ಇರೋಕ್ಕೆ ಇಷ್ಟ ಇಲ್ಲ, ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು, ನಿಮ್ಮ ಮನೆಯಿಂದ ಹೊರಗೆ ಹೋಗಬೇಕು, ಹೊರಗೆ ಹೋಗ್ಬಿಟ್ಟು ಹೊರಗಿನ ಜನರ ಮಧ್ಯೆ ಇದ್ದು ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ನಿಮ್ಮದಾಗಿರುತ್ತೆ. ಸೊ ಈ ಒಂದು ಅಚೀವ್ಮೆಂಟ್ ಮಾಡೋದಕ್ಕೋಸ್ಕರ ಈ ಪರ್ಸನ್ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕೋಸ್ಕರ ನಿಮಗಿಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಮೇಜರ್ಲಿ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಲ್ಲಿ ಮೇಯ್ನಾಗಿ ಏನು ನೋಡ್ತಾ ಇದ್ದೀನಿ, ನಿಮಗೊಂದು ಗೋಲ್ ಇದೆ, ನಿಮಗೊಂದು ಪ್ಲ್ಯಾನ್ ಇದೆ, ನಿಮ್ಮ ಲೈಫಲ್ಲಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಬೇಕು, ಇಷ್ಟು ಮಾಡಬೇಕು ಅನ್ನೋ ಒಂದು ಥಾಟ್ ಇದೆ. ಈ ಪರ್ಸನ್ ಅದಕ್ಕೆ ನಿಮಗೆ ಎಂಕರೇಜ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ಅವ್ರು ನಿಮಗೆ ನ್ಯೂ ಕಾಂಟ್ಯಾಕ್ಟ್ಸ್ನ ತಂದುಕೊಡ್ಬೋದು, ನ್ಯೂ ಪೀಪಲ್, ಲೈಕ್ ನಿಮಗೆ ಹೆಲ್ಪ್ ಆಗುವಂಥ ಪೀಪಲ್ನ ನಿಮಗೆ ಮೀಟ್ ಮಾಡಿಸ್ಬೋದು. ಆರ್ ನಿಮ್ಮ ಬಿಸ್ನೆಸ್ ಏನಾದರೂ ಇದ್ದರೆ ಕೊಲ್ಯಾಬ್ರೇಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಇವರು. ಆ್ಯಂಡ್ ಮೋರ್ ಓವರ್ ಒಂದು ನಿಮಗಿರೋ ಒಂದು ಗೋಲ್ಗೆ ಒಂದು ಸಪೋರ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ರಿಯಲಿ ಅಮೇಝಿಂಗ್. ಆ್ಯಂಡ್ ಇಲ್ಲಿ ಏನಂತಾರೆ, ನಿಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈ ಪರ್ಸನ್ ಏನೋ ಒಂದು ಫೇವರ್ನ ನಿಮಗೆ ತಂದು ಕೊಡ್ತಾ ಇದ್ದಾರೆ, ಲೈಕ್ ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನೀವು ಅವಾಗ ಅವ್ರ ಕಷ್ಟದಲ್ಲಿದ್ದಿರಿ ಆ್ಯಂಡ್ ಇವಾಗ ಅವ್ರು ನಿಮಗೆ ಏನೋ ಒಂದು ಸಣ್ಣ ರೀತಿಯಲ್ಲಾದ್ರೂ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ರಿಟರ್ನ್ ಮಾಡ್ತಾ ಇದ್ದಾರೆ ನೀವು ಏನು ಮಾಡಿದ್ರಿ ಅನ್ನೋ ಒಂದು ಗ್ರ್ಯಾಟಿಟ್ಯೂಡ್ ಈ ಪರ್ಸನಿಗಿದೆ, ವಿಚ್ ಈಸ್ ಅಮೇಝಿಂಗ್. ಆ್ಯಂಡ್ ಮೋರ್ ಓವರ್ ಈ ಪರ್ಸನ್ನಿಂದ ನಿಮ್ಮ ಸೋಷಲ್ ಸರ್ಕಲ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಈ ಪರ್ಸನ್ ಯಾರಿದ್ದಾರೆ, ಈ ಪರ್ಸನ್ ಬಂದುಬಿಟ್ಟು ಹೆವಿಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದರೆ ಅವರಿಗೆ ತುಂಬ ಜನ ಗೊತ್ತಿದ್ದಾರೆ, ತುಂಬ ಜನ ಕಾಂಟ್ಯಾಕ್ಟ್ಸ್ ಇದೆ ಅವ್ರಿಗೆ, ತುಂಬ ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಲೈಕ್ ನಾರ್ಮಲ್ ಪೀಪಲ್ ಅಲ್ಲ, ಪ್ರಾಬಬ್ಲಿ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಆರ್
ಒಂದು ಮೂವಿ ಆ್ಯಕ್ಟ್ರೆಸಸ್ ಆಗಿರ್ಬೋದು, ಆರ್ ಜರ್ನಲಿಸ್ಟ್ ಆಗಿರ್ಬೋದು, ಏನೋ ಒಂಥರ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಎಲ್ಲರದು ಕಾಂಟ್ಯಾಕ್ಟ್ಸ್ ಇದೆ ಇವ್ರ ಜೊತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ವೆರಿ ಸೂನ್ ಅವ್ರ ಕಾಂಟ್ಯಾಕ್ಟ್ಸ್ ಏನಿದ್ದಾರೆ ಅವರು ನಿಮಗೆ ಫ್ರೆಂಡ್ಸ್ ಆಗ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಏನಿದೆ ಅದು ತುಂಬಾ ಬೇಗ ದೊಡ್ಡದಾಗತ್ತೆ ಈ ಇನ್ಫ್ಲೂಯೆನ್ಷಿಯಲ್ ಪರ್ಸನಿಂದ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ವಿಚ್ ಈಸ್ ರಿಯಲಿ ಅಮೇಝಿಂಗ್. ಸೋ ಫಾರ್ ವೆರಿ ಇಂಪಾರ್ಟೆಂಟ್ ಮೆಸೇಜಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನೋಡೋಣ, ಲೆಸನ್ ಆರ್ ಗಿಫ್ಟ್. ಈ ಪರ್ಸನ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್, ಏನಾದ್ರು ನ್ಯೂ ಪರ್ಸ್ಪೆಕ್ಟಿವ್ ತಂದು ಕೊಡ್ತಾರೆ ಏನು ಅಂತ ನೋಡೋಣ. ವಾವ್, 6 ಆಫ್ ವಾನ್ಸ್ ಯಾವಾಗ ಬರುತ್ತೆ ನಾನು ಅದನ್ನ ಒಂದು ಪಾಪ್ಯುಲಾರಿಟಿ ಕಾರ್ಡ್ಗೆ ಕಂಪೇರ್ ಮಾಡ್ತೀನಿ. ಅಂದರೆ ನೀವು ಯಾವ ಒಂದು ಸೆಕ್ಟರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಮ ನೇಮ್, ನಿಮ್ಮ ಫೇಮ್ ಜಾಸ್ತಿ ಆಗುವಂಥದ್ದು, ಆರ್ ತುಂಬ ಜನಕ್ಕೆ ನೀವು ಯಾರು ಅಂತ ಗೊತ್ತಾಗೋದು. ಓಕೆನಾ, ನೀವು ನಿಮ್ಮ ಒಂದು ಐಡೆಂಟಿಟಿ ಮಾಡ್ಕೊಳ್ಳೋದು, ನೀವು ಎಲ್ಲಿದ್ರೆ ಅಲ್ಲೇ ಪಾಪ್ಯುಲರ್ ಆಗೋದು ನಾನು ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮಗೆ ಆ ಒಂದು ಪಾಪ್ಯುಲಾರಿಟಿಲಿ, ಆ ಒಂದು ಫೇಮಲ್ಲಿ ಹೇಗೆ ಗ್ರೌಂಡೆಡ್ ಆಗಿರಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ, ಒಂದು ಲೆಸನ್ ಆಗಿ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಒಂಥರ ಫ್ಯಾನ್, ಲೈಕ್ ಎಲ್ಲೋ ಒಂದು ಕಡೆ ನೀವು ಮಾಡ್ತಿರೋ ವರ್ಕಿಗೆ ನಿಮಗೆ ಫಾಲೋವರ್ಸ್ ಬೇಕು, ನೀವು ಮಾಡ್ತಿರೋ ಒಂದು ವರ್ಕಿಗೆ ನಿಮಗೆ ಸಪೋರ್ಟರ್ಸ್ ಬೇಕು, ಒಂದು ನಿಮ್ಮ ಆ್ಯಂಬಿಷನ್ಗೆ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಆಗಿರೋ ಪೀಪಲ್ ನಿಮಗೆ ಬೇಕೇ ಬೇಕು. ಇಟ್ಸ್ ಲೈಕ್ ನೀವೇನು ಒಂದು ಗೋಲ್ ಇಟ್ಕೊಂಡಿದ್ದೀರಾ ಅದನ್ನ ಇಬ್ಬರು ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನ ಸಾಧನೆ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಜನರು ಸಪೋರ್ಟ್ ಬೇಕು, ಜನರು ಲವ್ ಬೇಕು, ಫಾಲೋವರ್ಸ್ ಬೇಕು. ಪ್ರಾಬಬ್ಲಿ ಫಾರ್ ಎನ್ ಎಕ್ಸಾಂಪಲ್, ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ಒಂದು ಮಾಡ್ತಾ ಇದ್ದೀರಾ, ಸೊ ನೀವು ಕಂಟೆಂಟ್ ಏನೋ ಹಾಕ್ತೀರಾ, ಸ್ಕಿಲ್ಸ್ ಏನೋ ಇದೆ, ಬಟ್ ಎಟ್ ದ ಸೇಮ್ ಟೈಮ್ ನಿಮಗೆ ಲೈಕ್ಸ್ ಬೇಕು, ಸಪೋರ್ಟರ್ಸ್ ಬೇಕು. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮಗೆ ಅದನ್ನ ಗಳಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಒಂದು ಕ್ಯಾಟಲಿಸ್ಟ್ ಆಗಿ ನಿಮ್ಮ ಜೀವನದಲ್ಲಿರ್ತಾರೆ, ನಿಮ್ಮ ಪರ್ಸ್ನಲ್ ಗ್ರೋತಲ್ಲಿ ಇನ್ವಾಲ್ವ್ ಆಗ್ತಾರೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಈ ಒಂದು ಸಕ್ಸಸ್ನ ಫೇಸ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಟ್ರೆಂತ್ ತಂದುಕೊಡ್ತಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಈ ಪರ್ಸನ್ ಏನು ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ, ಅವ್ರನ್ನ ನೀವು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರಿ. ಎಲ್ಲೋ ಒಂದು ಕಡೆ ಅವರ ಪಾತ್, ಅವ್ರ ವರ್ಕ್ನ ನೀವು ಫಾಲೋ ಮಾಡ್ತಾಯಿದ್ರಿ, ಎಲ್ಲೋ ಒಂದು ಕಡೆ ಅವರು ಬಂದಿರೋ ದಾರಿನ ನೀವು ಫಾಲೋ ಮಾಡ್ತಾಯಿದ್ರಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಈ ಒಂದು ನಿಮಗೆ ಇನ್ಸ್ಪಿರೇಷನ್, ನಿಮಗೊಂದು ಇನ್ಸ್ಪಿರೇಷನಲ್ಲಿದ್ದ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಿರುವಂಥದ್ದು, ಆ್ಯಂಡ್ ನಿಮ್ಮ ಒಂದು ಸಕ್ಸಸ್ಸಲ್ಲಿ ನಿಮ್ಮ ಜೊತೆ ಇರುವಂಥದ್ದು, ಪ್ರಾಬಬ್ಲಿ ನಿಮ್ಮ ಫೇಲ್ಯೂರ್ಸಲ್ಲಿ ಇವರು ನಿಮ್ಮ ಜೊತೇಲಿದ್ದರು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಿಮಗೆ ಒಂದು ಸ್ಟ್ರೆಂತ್ ಆಗಿ ಈ ಪರ್ಸನ್ ಇರ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೋರ್ ಓವರ್ ವಿಚ್ ಈಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಪ್ರಾಬಬ್ಲಿ ನೀವು ನಿಮ್ಮ ಗೋಲ್ಸ್ ಬಗ್ಗೆ ಇವ್ರ ಜೊತೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀರ, ನಿಮ್ಮ ಗೋಲ್ಸ್ ಬಗ್ಗೆ ಇವ್ರಿಗೆ ಆಲ್ರೆಡಿ ಅರಿವಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಮೋರ್ ಓವರ್ ಒಬ್ಬರು ಒಂದು ಸಕ್ಸಸ್ಫುಲ್ ಪರ್ಸನ್ ನಿಮ್ಮ ಲೈಫನ್ನ ಸಕ್ಸಸ್ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ, ನಿಮ್ಮ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನಿಮ್ಮ ಜೊತೆಗಿರೋದಕ್ಕೋಸ್ಕರ ಬರ್ತಾ ಇದ್ದಾರೆ ಅನ್ನೋ ನೋಡ್ತೀನಿ. ಸೊ ನೋಡೋಣ, ಇಂಪಾರ್ಟೆಂಟ್ ಮೆಸೇಜ್, ಈ ಕನೆಕ್ಷನ್ ಫ್ಯೂಚರ್ ಏನು ಅಂತ. ಒಂದು ಟೆಂಪ್ರರಿ ಕನೆಕ್ಷನ್ ಆಗಿರುತ್ತಾ, ಒಂದು ಲಾಂಗ್ ಟರ್ಮ್ ಕನೆಕ್ಷನ್ ಆಗಿರುತ್ತಾ, ಏನಿದು ಅಂತ. ವಾವ್, 3 ಆಫ್ ಕಪ್ಸ್. ಸೊ 3 ಆಫ್ ಕಪ್ಸ್ನ ಒಂದು ಫ್ರೆಂಡ್ಶಿಪ್ ಕಾರ್ಡಿಗೆ ನಾನು ಕನೆಕ್ಟ್ ಮಾಡ್ತೀನಿ. ಆ್ಯಂಡ್ ಇಟ್ಸ್ ಆಲ್ಸೋ ಅಬೌಟ್ ರಿಕಾನ್ಸಿಲಿಯೇಷನ್ ಕಾರ್ಡ್. ಅಂದರೆ ಮುಂಚೆ ಇವ್ರ ಜೊತೆ ನಿಮಗೆ ಒಂದು ಎಮೋಷನಲ್ ರಿಲೇಷನ್ಶಿಪ್ ಇತ್ತು, ಆರ್ ಎಲ್ಲೋ ಒಂದು ಕಡೆ ನಿಮಗೆ ಮೋರ್ ದೆನ್ ಫ್ರೆಂಡ್ಶಿಪ್ ಇವ್ರ ಮೇಲಿತ್ತು, ಒಪಿನಿಯನ್ ಇತ್ತು. ಸೊ ಈ ಒಂದು ಕನೆಕ್ಷನ್ ವಾಪಸ್ ಬರ್ತಾ ಇದ್ದಾರೆ. ಆ್ಯಂಡ್ ನೀವು ಬೇಗ ಒಂದು ಕಮಿಟ್ಮೆಂಟಿಗೆ ಬರಲ್ಲ, ಓಕೆನಾ. ಸೊ ಬಟ್ ಈ ಪರ್ಸನ್ ಜೊತೆ ನೀವು ತುಂಬಾ ಹೊರಗೆ ಹೋಗ್ತೀರಾ, ತುಂಬಾ ಹ್ಯಾಂಗ್ ಔಟ್ ಮಾಡ್ತೀರಾ, ಹೊರಗೆ ಪಾರ್ಟೀಸ್, ಪಬ್
ಆ್ಯಂಡ್ ತುಂಬ ಸೆಲೆಬ್ರೇಷನ್ ಈ ಪರ್ಸನ್ ಜೊತೆಗೆ ಆಗುವಂಥದ್ದು ಆ್ಯಂಡ್ ಕೊಲ್ಯಾಬ್ರೇಟ್ ಆ್ಯಂಡ್ ಮೋರೋವರ್ ನಾನಿಲ್ಲಿ ಕೊಲ್ಯಾಬ್ರೇಷನ್ ನೋಡ್ತಾ ಇದ್ದೀನಿ. ನೀವು ಇನ್ ಕೇಸ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಕೊಲ್ಯಾಬ್ರೇಟರ್ ಥರ ಜಾಯ್ನ್ ಆಗ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಸೋಷಲ್ ಸರ್ಕಲ್ನ ಇಂಪ್ರೂವ್ ಮಾಡೋದು. ಪ್ರಾಬಬ್ಲಿ ಸೋಫಾರ್ ನಿಮಗೆ ಪ್ರಾಬಬ್ಲಿ ನಿಮಗೆ ಒಂದು ಥಾಟ್ ಇರ್ಬೋದು, ನಿಮಗೆ ಒಂದು ಫ್ರೆಂಡ್ ಸರ್ಕಲ್ ಕಡಿಮೆ ಇದೆ, ನೀವು ಎಲ್ಲರ ಜೊತೆ ಸೋಷಲೈಸ್ ಆಗ್ತಾ ಇಲ್ಲ, ಒಂದು ಕಂಫರ್ಟ್ ಝೋನಿಂದ ಹೊರಗೆ ಹೋಗ್ತಾ ಇಲ್ಲ. ಬಿಕಾಸ್ ಇಲ್ಲಿ 3 ಮತ್ತು ಇಲ್ಲಿ 3 ಬಂದಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಫ್ರೆಂಡ್ ಸರ್ಕಲ್ ಇನ್ಕ್ರೀಸ್ ಆಗೋದನ್ನ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಈ ಪರ್ಸನ್ಗೆ ಇನ್ ಕೇಸ್ ಲೈಕ್ ಏಜ್ ಡಿಫ್ರೆನ್ಸ್ ಯಾರಿದ್ರೆ ಬಟ್ ಸ್ಟಿಲ್ ನಿಮ್ಮ ಜೊತೆ ಒಂದು ಫ್ರೆಂಡ್ಲಿ ವೈಬ್ನ ಮೇಂಟೈನ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಪರ್ಸನ್ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ನೆಗೆಟಿವ್ ಥಾಟ್ಸ್ನ ನಿಮ್ಮನ್ನ ಎಳ್ಕೊಂಡು ಬರ್ತಾರೆ ಹೊರಗಡೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನೀವು ಇಂಟ್ರೋವರ್ಟ್ ಆಗಿದ್ರಿ ಅನಿಸುತ್ತೆ. ಸೋಫಾರ್ ಪಾರ್ಟೀಸ್ ಏನು ಬೇಡ, ಫ್ರೆಂಡ್ಶಿಪ್ ಏನು ಬೇಡ, ಒಬ್ಬರೇ ಇರೋಣ, ಎಲ್ಲಿಗೆ ಹೋಗೋದು ಬೇಡ, ತುಂಬ ಖರ್ಚು ಮಾಡೋದು ಬೇಡ, ಈ ಥರ ಒಂದು ಥಾಟಲ್ಲಿದ್ರಿ ನೀವು. ಜಸ್ಟ್ ಗೋಲ್ ಓರಿಯೆಂಟೆಡ್ ಆಗಿದ್ರಿ ಅನಿಸುತ್ತೆ ಒಂದು ಕಡೆ. ಬಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದ್ರಿಂದ ಎಲ್ಲೊಂದು ಕಡೆ ನೀವು ನಿಮ್ಮ ಫ್ರೆಂಡ್ಶಿಪ್ಗೆ ಒಂದು ವ್ಯಾಲ್ಯೂ ಕೊಡೋಕ್ಕೆ ಶುರು ಮಾಡ್ತೀರಾ. ನಿಮ್ಮ ಕರಿಯರ್ ಲೈಫ್ ಮತ್ತು ನಿಮ್ಮ ಪರ್ಸ್ನಲ್ ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಅಂತ ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜ್ನ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಆ್ಯಂಡ್ ಈ ಪರ್ಸನ್ ಬರೋದ್ರಿಂದ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಜಾಸ್ತಿ ಆಗುತ್ತೆ, ಒಂದು ಜಾಯ್ಫುಲ್ನೆಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾನು ಮೇಯ್ನಾಗಿ ಏನು ನೋಡ್ತಾ ಇದ್ದೀನಿ, ಜಾಸ್ತಿ ನೀವು ಒಕೇಶನ್ಸಿಗೆ ಹೋಗ್ತಾ ಇರ್ತೀರ, ಜಾಸ್ತಿ ನೀವು ಈವೆಂಟ್ಸ್ಗಳಿಗೆ ಹೋಗ್ತಾ ಇರ್ತೀರ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಲೈಕ್ ನೈಟ್ 12 ಗಂಟೆ ಆಗಿರುತ್ತೆ, ನಿಮಗೆ ಹೊರಡೋಗಿ ತಿನ್ನಬೇಕಾಗಿರುತ್ತೆ. ಲೈಕ್ ಈ ಪರ್ಸನ್ನ ನೀವು ಅಪ್ರೋಚ್ ಮಾಡ್ತೀರಾ ಆ ಥರ. ಲೈಕ್ ಎಲ್ಲೊಂದು ಕಡೆ ವೀಕೆಂಡ್ ಬೇಜಾರಾಗ್ತಿರುತ್ತೆ, ಹೊರಗೆ ಹೋಗೋಣ, ಓಕೆ ಈ ಪರ್ಸನ್ನ ಅಪ್ರೋಚ್ ಮಾಡ್ತೀರಾ. ಆರ್ ಪ್ರಾಬಬ್ಲಿ ಮನೆ ಕರೆಯೋದು, ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಮಾಡೋದು, ಈ ಥರ ಒಂದು ಲವ್ಲಿ ಪರ್ಸನ್ನ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಈವನ್ ದೋ ಇದು ನಿಮಗೆ ಕಮಿಟ್ಮೆಂಟಿಗೆ ಟರ್ನ್ ಆಗಲಿಲ್ಲ ಅಂದ್ರೂ ಒಂದು ಒಳ್ಳೆ ಫ್ರೆಂಡಾಗಿ ನಿಮ್ಮ ಲೈಫಲ್ಲಿ ಇರ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಬ್ಲಾಗರ್ಸ್ ಆದರೂ ಆಗ್ಬೋದು, ಪೀಪಲ್ ಲೈಕ್ ಪಬ್ಲಿಕ್ ಫಿಗರ್ಸ್ ಏನಿರ್ತಾರೆ, ಅವರು ಒಬ್ಬರು ಪರ್ಸನ್ ಜೊತೆನೇ ತುಂಬ ಹ್ಯಾಂಗ್ ಔಟ್ ಮಾಡ್ತಾ ಇರ್ತಾರೆ. ಲೈಕ್ ಯಾವ ಇವೆಂಟಿಗೆ ಹೋದ್ರೂ ಆ ಪರ್ಸನ್ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾರೆ. ಅವರ ಬೆಸ್ಟ್ ಫ್ರೆಂಡ್ ಅವ್ರ ಎವ್ರಿ ಮೂಮೆಂಟಲ್ಲೂ ಅವ್ರ ಪಕ್ಕದಲ್ಲಿ ನಿಂತಿರೋದಾಗಿರ್ಬೋದು. ಸ್ಟೋರೀಸಲ್ಲೆಲ್ಲ ನೋಡಿರ್ತಾರೆ, ಲೈಕ್ ಲೈಫ್ ಲೈನ್, ಲೈಕ್ ಈವನ್ ದೋ ಅವರು ಮದುವೆ ಆಗ್ದೇ ಇದ್ರೂ ಅವ್ರನ್ನವ್ರು ತುಂಬಾ ವ್ಯಾಲ್ಯೂ ಕೊಟ್ಕೊತಾರೆ, ಅವ್ರನ್ನವ್ರು ತುಂಬಾ ಸಪೋರ್ಟಿವ್ ಆಗಿ ನೋಡ್ತಾ ಇರ್ತಾರೆ. ಸೊ ಈ ಥರ ಒಂದು ಬ್ಯೂಟಿಫುಲ್ ಕನೆಕ್ಷನ್ನ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಫ್ರೇಮ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಆ್ಯಂಡ್ ವಿಚ್ ಇಸ್ ರಿಯಲಿ ಅಮೇಝಿಂಗ್. ಫಾರ್ ಮೀ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಲೈಕ್ ಫೈನಲ್ ಕಾರ್ಡ್ ನಿಮಗೆ ಗೈಡೆನ್ಸ್ ಈ ಒಂದು ನ್ಯೂ ಕನೆಕ್ಷನ್ ಬಗ್ಗೆ, ಇದನ್ನ ಹೇಗೆ ನ್ಯಾವಿಗೇಟ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ನೋಡೋಣ. ಸೊ ಹೈರೋಫ್ಯಾಂಟ್, ವೋ, Hierophant is all about, actually Hierophant itself is a guide. Okay, someone ರೂಲ್ಸ್ ಬಗ್ಗೆ ಹೇಳೋದು, ರೆಗ್ಯುಲೇಷನ್ಸ್ ಬಗ್ಗೆ ಹೇಳೋದು. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮಗೆ ಏನೇನು ಹೇಳ್ತಾರೆ ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಆರ್ ಒಂದು ಈ ರಿಲೇಷನ್ಶಿಪ್, ಈ ಕನೆಕ್ಷನ್ನಲ್ಲಿ ರೂಲ್ಸ್ ಒಂದು ಬಾರ್ಡರ್ ಲೈನ್ನ ಕ್ರಾಸ್ ಮಾಡಲಿಲ್ಲ ಅಂದ್ರೇ ಒಳ್ಳೆಯದು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಲೈಫ್, ನಿಮ್ಮ ಲೈಫಲ್ಲೇ ಬೇರೆಯವ್ರು ಯಾರೋ ಇರ್ಬೋದು, ಅವರ ಲೈಫಲ್ಲಿ ಬೇರೆಯವ್ರು ಯಾರೋ ಇರಬಹುದು. ಎಟ್ ಎವ್ರಿ ಪಾಯಿಂಟ್ ಇದನ್ನ ನೀವು ಫ್ರೆಂಡ್ಶಿಪ್ ಆಗಿ ನೋಡಬೇಕು. ಬಿಟ್ಟರೆ ಇದನ್ನ ನೀವು ಜಾಸ್ತಿ ಫ್ರೆಂಡ್ಸ್ಗಿಂತ, ಅಥವಾ ನೀವು ಕರಿಯರಲ್ಲಿ ಇವಾಗ ಇವ್ರು ಸಪೋರ್ಟ್ ಮಾಡ್ತಾ ಇದ್ದಾರಾ, ಜಸ್ಟ್ ಕರಿಯರ್ಗೆ ಇಟ್ಕೋಬೇಕು. ಬಿಟ್ಟರೆ ಜಾಸ್ತಿ ಪರ್ಸ್ನಲ್ ಆಗಕ್ಕೆ ಹೋಗೋದು, ಅವ್ರ ಬಾರ್ಡರ್ನ ಕ್ರಾಸ್ ಮಾಡೋದಕ್ಕೆ ಹೋಗೋದಕ್ಕೆ, ಅದಕ್ಕೆಲ್ಲ ರೂಲ್ಸ್ನೆಲ್ಲ ಬ್ರೇಕ್ ಮಾಡೋದಕ್ಕೆಲ್ಲ ಹೋಗೋದು ಬೇಡ ಅನ್ನೋದು ಒಂದು ಗೈಡೆನ್ಸ್ ನಿಮಗೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮಗೆ ಒಂದು ಗೈಡಾಗಿ ಬರ್ತಾ ಇದ್ದಾರೆ, ಅದನ್ನು ಗೈಡೆನ್ಸ್ ಆಗೇ ತಗೋಬೇಕು. ಬಿಟ್ಟರೆ ಎಲ್ಲೋ ಒಂದು ಕಡೆ ಈ ಒಂದು ಏನು ಕನೆಕ್ಷನ್ ಇದೆ, ಇದನ್ನು ಫ್ರೆಂಡ್ಶಿಪ್ ಬಿಟ್ಟು ಇನ್ನೂ ಡೀಪಾಗಿ ಏನೋ ಒಂದು ಬೇಕು ಅಂತ ಕೇಳ್ಕೊಂಡು ಹೋದರೆ ಅದರಿಂದ ಎಫೆಕ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ ಅಂತ ನೋಡ್ತಾ ಇದ್ದೀನಿ. ಮೋರ್ ಓವರ್
ಎಲ್ಲೋ ಒಂದು ಕಡೆ ಆ ಹೆಲ್ತಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ವೆರಿ ಡೈರೆಕ್ಟ್ ಆ್ಯಂಡ್ ವೆರಿ ಮಚ್ ಏನೋ ಒಂದು ಸ್ಪಿರಿಚುವಲ್ ವೈಬ್ ಸಿಕ್ಬಿಡ್ತು ನನಗೆ ರೀಡಿಂಗಲ್ಲಿ. ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಮೆಸೇಜ್ ಹೆಲ್ಪ್ ಆಗಿದೆ ಅಂತ. ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡೋದು ಮರಿಬೇಡಿ. ವಿಡಿಯೋ ಆರ್ ಮೆಸೇಜ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಆ್ಯಂಡ್ ಇನ್ ಕೇಸ್ ಯಾರಿಗಾದರೂ ಈ ಮೆಸೇಜಸ್ ಯೂಸ್ ಆಗುತ್ತೆ ಅನ್ನೋದಿದ್ರೆ ಪ್ಲೀಸ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ ಸೆಕೆಂಡ್ ಗ್ರೂಪ್, ಯಾರ್ಯಾರು ಸೆಕೆಂಡ್ ಗ್ರೂಪಲ್ಲಿ ಬಂದಿರುವಂಥ ನಂಬರ್ಸ್ ಆಗಿರ್ಬೋದು, ಪ್ಲ್ಯಾನೆಟ್ಸ್ ಆಗಿರ್ಬೋದು, ಝೋಡಿಯಾಕ್ ಸೈನ್ಸ್ ಆಗಿರ್ಬೋದು ಮ್ಯಾಚ್ ಆಗಿರುತ್ತೆ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೇನು ಮೆಸೇಜಸ್ ನಿಮಗಿದೆ ಅಂತ. ಸೊ ಐ ಹ್ಯಾವ್ ಸೆಕೆಂಡ್ ಗ್ರೂಪ್ ಅವರಿಗೆ ಜೆಮಿನಿ ಬಂದಿತ್ತು, 9 ನಂಬರ್ ಬಂದಿತ್ತು ಆ್ಯಂಡ್ ಮೂನ್ ಬಂದಿತ್ತು. ಓಕೆ, ಫಾರ್ ದ ಸೆಕೆಂಡ್ ಗ್ರೂಪ್ ಏನೇನು ಮೆಸೇಜ್ ನೋಡೋಣ. ಫಸ್ಟ್ ನಾವು ಕಾರ್ಡ್ಸ್ ತಗೊಬೇಡೋಣ. ಸೊ ಈ ಪರ್ಸನ್ ಯಾರು, ಲೈಕ್ ಈ ಪರ್ಸನಾಲಿಟಿ ಏನು ಅಂತ ಹೇಳೋದಕ್ಕಾಗಿದೆ ಈ ಒಂದು ಕಾರ್ಡ್ ಹೇಳುತ್ತೆ ನಮಗೆ. ಈ ಪರ್ಸನ್ ಯಾರು, ಅವರ ಪರ್ಸನಾಲಿಟಿ ಏನು ಅಂತ. ಆ್ಯಂಡ್ ಒನ್ ಮೋರ್, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮುಂಚೆನೇ ಇದ್ರಾ ಆರ್ ಈ ಪರ್ಸನ್ ಒಬ್ಬರು ಹೊಸೊಬ್ಬರ ಅಂತ ಕ್ಲಾರಿಟಿ ಕೊಡೋದಕ್ಕೋಸ್ಕರ. ಆ್ಯಂಡ್ ಯಾವಾಗ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ, ಒಂದು ಎವಿಡೆಂಟಾಗಿ ಕಾಣಿಸ್ಕೊತಾರೆ ಅನ್ನೋದಕ್ಕೆ ಒಂದು ಕಾರ್ಡ್ ತೆಗಿಯೋಣ ಟೈಮಿಂಗ್ಸ್ಗೋಸ್ಕರ. ಆ್ಯಂಡ್ ನೆಕ್ಸ್ಟ್ ಕಾರ್ಡ್ ಅವರ ಮೆಸೇಜ್, ಯಾವ ಒಂದು ಇಂಪಾರ್ಟೆಂಟ್ ಮೆಸೇಜ್ನ ಅವ್ರು ತೊಗೊಬರ್ತಾರೆ, ಅವರು ವಾರ್ನಿಂಗ್ ತೊಗೊಬರ್ತಾರೆ, ಅವರೊಂದು ಎಂಕರೇಜ್ಮೆಂಟ್ ತೊಗೊಬರ್ತಾರ ಅನ್ನೋದನ್ನ ನೋಡೋಣ. ಈ ಮೆಸೇಜ್ ಆಗಿರುತ್ತೆ. ಆ್ಯಂಡ್ ದೆನ್ ಅವರ ಇಂಪ್ಯಾಕ್ಟ್ ಏನು ನಿಮ್ಮ ಲೈಫಲ್ಲಿ, ಆಪರ್ಚುನಿಟಿ ತಂದು ಕೊಡ್ತಾರೆ, ಚಾಲೆಂಜಸ್ ತಂದು ಕೊಡ್ತಾರೆ, ಒಂದು ಟ್ರಾನ್ಸ್ಫಾರ್ಮೇಟಿವ್ ಚೇಂಜಸ್ ತಂದು ಕೊಡ್ತಾರೆ ನಿಮ್ಮ ಲೈಫಲ್ಲಿ ಅನ್ನೋದಕ್ಕೆ ಇದು ಇಂಪಾರ್ಟೆಂಟ್ ಮೆಸೇಜ್ ಆಗಿರುತ್ತೆ. ಆ್ಯಂಡ್ ದೆನ್ ಲೆಸನ್ ಆಗಿರುತ್ತೆ, ಗಿಫ್ಟ್ ಆಗಿರುತ್ತೆ ಈ ಪರ್ಸನ್ ಬರೋದ್ರಿಂದ. ಒಂದು ಹೊಸದೇನೋ ಒಂದು ಲೆಸನ್ ಆಗಿರುತ್ತೆ, ಒಂದು ನ್ಯೂ ಪರ್ಸ್ಪೆಕ್ಟಿವ್ ಆಗಿರುತ್ತೆ, ಇವ್ರು ಸಪೋರ್ಟಿವ್ ಆಗಿರ್ತಾರೆ, ಏನು ನೋಡೋಣ ಈ ಮೆಸೇಜಿಂದ. ಆ್ಯಂಡ್ ಕನೆಕ್ಷನ್ ಫ್ಯೂಚರ್ ಇಂಪಾರ್ಟೆಂಟ್ ಕಾರ್ಡ್. ಆಲ್ರೆಡಿ ಓಪನ್ ಆಯಿತು, ಬಟ್ ಸ್ಟಿಲ್ ಮೆಸೇಜ್ ಇಸ್ ದ ಮೆಸೇಜ್. ಓಕೆ, ಸೊ ರ್ಯಾಂಡಮಾಗಿ ಓಪನ್ ಆಗಿದ್ದು ನೋಡಿದ್ರೆ ಲೈಕ್ ಯುನೋ ದೇರ್ ಇಸ್ ಅ ಪೊಟೆನ್ಷಿಯಲ್, ನಾನು ಆಮೇಲೆ ಹೇಳ್ತೀನಿ. ಆ್ಯಂಡ್ ಲಾಸ್ಟಿಗೆ ನಿಮಗೆ ಗೈಡೆನ್ಸ್, ಈ ಕನೆಕ್ಷನ್ ಬಗ್ಗೆ ನಿಮಗೆ ಏನು ಗೈಡೆನ್ಸ್ ಇದೆ ಅನ್ನೋದಕ್ಕೆ ಇದಾಗಿರುತ್ತೆ ಮೆಸೇಜ್. ಓಕೆ, ಫಾರ್ ದ ಸೆಕೆಂಡ್ ಗ್ರೂಪ್ ಒಂದಾದ್ಮೇಲೆ ಒಂದು ಬರೋಣ. ಸೊ ಫಸ್ಟಿಗೆ ಈ ಪರ್ಸನಾಲಿಟಿ ಬಗ್ಗೆ ನೋಡೋಣ. ಏಸ್ ಆಫ್ ಸ್ವಾರ್ಡ್ಸ್. ಯು ರಿಮೆಂಬರ್, ನಿಮಗೆ ಜೆಮಿನಿ ಸಿಕ್ಕಿದೆ. ಜೆಮಿನಿ ಏಸ್ ಆಫ್ ಸ್ವಾರ್ಡ್ಸ್ ಕರೆಕ್ಟಾಗಿ ಲಿಂಕ್ ಆಗ್ತಾ ಇದೆ ಅಲ್ಲಿ. ಈ ಪರ್ಸನ್ ಪ್ರಾಬ್ಲಿ ವೆರಿ ಮಚ್ ಎಕ್ಸ್ಟ್ರೋವರ್ಟ್ ಅನ್ನೋದಕ್ಕಿಂತಲೇ ತುಂಬಾ ನಾಲೆಜ್ ಇರುತ್ತೆ ಈ ಪರ್ಸನ್ಗೆ. ಈ ಪರ್ಸನ್ಗೆ ಕಮ್ಯುನಿಕೇಟ್ ಮಾಡೋದಂದರೆ ತುಂಬ ಇಷ್ಟ, ಏನರ ಬಗ್ಗೆನಾದ್ರು ಮಾತಾಡೋದಂದರೆ ತುಂಬ ಇಷ್ಟ. ನೀವೊಂದು ಕ್ರೌಡಲ್ಲಿ ಕೂತಿದ್ರೆ ಈ ಪರ್ಸನ್ ಲೈಕ್ ಅವರೇ ಫಸ್ಟು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಈಗೋ ಅನ್ನೋದು ಇಲ್ಲ ಅನ್ನೋದನ್ನು ನೋಡ್ತಾ ಇದ್ದೀನಿ. ಒಂದು ಇವಾಗ ಪಕ್ಕದಲ್ಲೆಲ್ಲ ಜನರು ಕೂತಿದ್ರೆ ಇವ್ರು ಸೈಲೆಂಟಾಗಂತೂ ಕೂತಿರಲ್ಲ, ಲೈಕ್ ಏನಾದ್ರು ಮಾತಾಡ್ಸೋಕ್ಕೋಸ್ಕರ ಟ್ರೈ ಮಾಡ್ತಾನೆ ಇರ್ತಾರೆ ಇವರು. ಆ್ಯಂಡ್ ವಿತ್ ಏಸ್ ಆಫ್ ಸ್ವಾರ್ಡ್ಸ್ ಇಲ್ಲಿ ಬಂದಿರೋದು ನೋಡಿದ್ರೆ ಈ ಪರ್ಸನ್ ನಿಮ್ಮ ಪಾಸ್ಟ್ ಇಂದ ಅಲ್ಲ, ಈ ಪರ್ಸನ್ ಯಾರೋ ಒಬ್ಬರು ಹೊಸೊಬ್ಬರು ನಿಮ್ಮಿಬ್ಬರು ಮಧ್ಯೆ ಒಂದು ಕಮ್ಯುನಿಕೇಷನ್, ಒಂದು ಎಫೆಕ್ಟಿವ್ ಕಮ್ಯುನಿಕೇಷನಿಂದ ಈ ಕನೆಕ್ಷನ್ ಬಿಲ್ಡ್ ಆಗುವಂಥದ್ದನ್ನ ನೋಡ್ತಾ ಇದ್ದೀನಿ. ಸೊ ಏಸ್ ಆಫ್ ಸ್ವಾರ್ಡ್ಸ್ ಆಲ್ಸೋ ಲೈಕ್ ನಾನು ಆನ್ಲೈನಲ್ಲಿ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಆನ್ಲೈನಲ್ಲಿ ಚಾಟ್ ರೀತಿಲಿ ಸ್ಟಾರ್ಟ್ ಆಗಿಬಿಟ್ಟು ಈ ಕನೆಕ್ಷನ್ ಒಂದು ಎವಿಡೆಂಟ್ ಆಗೋದು ಲೈಫಲ್ಲಿ.
ಅನ್ನೋದನ್ನ ಒಂದು ನೋಡ್ತಾ ಇದ್ದೀನಿ. ಮೋರ್ ಓವರ್ ಇವರಿಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿರಲ್ಲ, ನಿಮಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಸಮ್ಟೈಮ್ಸ್ ಈವನ್ ದೋ ನೀವು ಪೀಪಲ್ನ ಫಸ್ಟ್ ಟೈಮ್ ಮೀಟ್ ಆಗಿದ್ರೂ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಕೇಳಿರ್ತೀರ ನೀವು ಮುಂಚೆ, ಅವ್ರು ಯಾರೋ ನಿಮ್ಮ ಮ್ಯೂಚುವಲ್ ಫ್ರೆಂಡ್ ಆಗಿರ್ತಾರೆ, ಈ ಥರ ಒಂದು ಪರ್ಸನ್ ಆಗಿರ್ಬೋದು. ಸೊ ಈ ಒಂದು ಕನೆಕ್ಷನಲ್ಲಿ ಆ ಥರ ಏನೂ ಇರಲ್ಲ. ಲೈಕ್ ನಿಮ್ಮಿಬ್ಬರ ಬಗ್ಗೆ ABCDನೂ ಗೊತ್ತಿರಲ್ಲ, ಪ್ರಾಬಬ್ಲಿ ನೇಮು ಗೊತ್ತಿರಲ್ಲ ನಿಮ್ಮಿಬ್ಬರ ಬಗ್ಗೆ. ಯಾವಾಗ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕನೆಕ್ಟ್ ಆಗ್ತೀರ ಆ ಒಂದು ಮೂಮೆಂಟಲ್ಲೇ ಗೊತ್ತಾಗೋದು ಅನ್ನೋದು ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಈ ಪರ್ಸನ್ ಎಲ್ಲೆಲ್ಲಿರ್ತಾರೆ, ಒಂದು ಸೋಷಲ್ಲಿ ಅವರು ಒಂಥರ ಇನ್ವಾಲ್ವ್ ಆಗ್ತಾರೆ. ಸೈಲೆಂಟಾಗಿ ಮೂಲೆಯಲ್ಲಿ ಕೂತ್ಕೊಳ್ಳೋ ಪರ್ಸನ್ನೇ ಅಲ್ಲ. ಲೈಕ್ ಮೋರ್ ಓವರ್ ಈ ಪರ್ಸನ್ ಇಂಟ್ರೋವರ್ಟ್ ಆಗಿರಲ್ಲ, ಒಂದು ಎಕ್ಸ್ಟ್ರೋವರ್ಟ್ ಕ್ಯಾರೆಕ್ಟರಿಸ್ಟಿಕ್ ಜಾಸ್ತಿ ಇರುತ್ತೆ ಇವ್ರಿಗೆ. ಆ್ಯಂಡ್ ಮೋರ್ ಓವರ್ ಅವ್ರ ಜೀವನದಲ್ಲಿ ಏನಾದರೂ ಒಂದು ರೀಡಿಂಗ್ ಹ್ಯಾಬಿಟ್ ಇರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಲೈಕ್ ಅವ್ರಿಗೆ ಬುಕ್ ಓದೋದಾಗಿರಲಿ ತುಂಬಾ ಹ್ಯಾಬಿಟ್ ಇರುತ್ತೆ. ಒಂದು ನ್ಯೂಸ್ ಪೇಪರ್ ಓದೋದು, ದಿನಾ ಏನೋ ಒಂದು ಹೊಸದು ಕಲಿಯೋದಂದರೆ ತುಂಬಾ ಇಷ್ಟ. ಒಂದು ನಾಲೆಡ್ಜ್ ಗೇಯ್ನ್ ಮಾಡ್ಕೊಳ್ಳೋದಂದರೆ ತುಂಬಾ ಇಷ್ಟ. ಪ್ರಾಬಬ್ಲಿ ನೀವು ಆಲ್ರೆಡಿ ಸೋಷಿಯಲ್ ಮೀಡ್ಯಾದಲ್ಲಿ ಈ ಪರ್ಸನ್ ಜೊತೆ ಕನೆಕ್ಟ್ ಆಗಿದೆ, ನಿಮ್ಗೆ ಇನ್ ಕೇಸ್ ಡೌಟ್ ಇದ್ದರೆ ಇದೇ ಪರ್ಸನ ಇಲ್ವಾ ಅಂತ ನೀವು ಸುಮಾರು ಸತಿ ನೋಡಿರ್ಬೋದು. ಈ ಪರ್ಸನ್ ಸ್ಟೋರೀಸ್ ಅಪ್ಲೋಡ್ ಮಾಡೋದಾಗಿರ್ಬೋದು, ಲೈಕ್ ಒಂದು ಬುಕ್ ಸ್ಟೋರಿ, ಏನೋ ಒಂದು ಕೋಟ್, ಏನೋ ಒಂದು ಇಂಪಾರ್ಟೆಂಟ್ ಸೆಂಟೆನ್ಸಸ್ನ ಸ್ಟೋರಿ ಹಾಕೋದಾದರೂ ಆಗಿರಲಿ. ಇವರಿಗೆ ರೈಟಿಂಗ್ ಅನ್ನೂ ತುಂಬ ಇಷ್ಟ ಅನ್ನೋದನ್ನು ನೋಡ್ತಾಯಿದ್ದೀನಿ. ಪ್ರಾಬಬ್ಲಿ ಅವಾಗವಾಗ ಏನಾದರೂ ಪೋಯೆಟ್ಸ್ ಥರ ಏನಾದರೂ ಬರಿತಾ ಇರ್ತಾರೆ. ಏನೋ ಒಂದು ಕಲಿಯೋದು, ಬರೆಯೋದು, ಎವ್ರಿ ಮೂಮೆಂಟ್ ಒಂದು ಬುಕ್ ಅವ್ರ ಜೊತೆ ಇರೋದು, ಇದೆಲ್ಲ ಜಾಸ್ತಿ. ಓಕೆನಾ ಈ ಪರ್ಸನ್. ಸೊ ತುಂಬಾ ಡಿಸ್ಕ್ರಿಪ್ಷನ್ ಆಯ್ತು ಈ ಪರ್ಸನ್ ಬಗ್ಗೆ. ನೋಡೋಣ ಟೈಮಿಂಗ್ಸ್. Two of Cups ಎಲ್ಲೋ ಒಂದು ಕಡೆ ಒಂದು ಲವ್ ಕನೆಕ್ಷನ್, ರಿಯಲ್ ಲವ್ ಕನೆಕ್ಷನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಒಂದು ಸೋಲ್ಮೇಟ್ ಕನೆಕ್ಷನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನೋಡ್ತಾಯಿದ್ದೀನಿ. ಸೊ ವಿತ್ 2 of Cups ಯಾವಾಗ ಈ ಪರ್ಸನ್ ಮೀಟ್ ಆಗ್ತೀರಾ ಅಂತ, ಇಟ್ಸ್ ಅಮೇಝಿಂಗ್. ಫಸ್ಟ್ ಗ್ರೂಪಿಗೂ ವಾಟರ್ ಸೈನ್ ಬಂದಿದೆ, ಸೆಕೆಂಡ್ ಗ್ರೂಪಿಗೂ ವಾಟರ್ ಬಂದಿದೆ. ಬಟ್ ನಿಮ್ಮ ಕೇಸಲ್ಲಿ ಐ ಫೀಲ್ ಲೈಕ್ ನೀವು ಈ ಪರ್ಸನ್ನ ಆಗಸ್ಟಲ್ಲೇ ಮೀಟ್, ಬಿಕಾಸ್ ಇವಾಗ ಜೂನ್, ಈ ರೀಡಿಂಗ್ ಬರಬೇಕಾದ್ರೆ ಜೂನ್, ಸೊ ಜುಲೈ, ಆಗಸ್ಟ್ ವಿತ್ 2 ಹಿಯರ್ ಆ್ಯಂಡ್ ವಾಟರ್ ಸೈನ್. ಆಗಸ್ಟ್ ಒಳಗೆ ಈ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಗಸ್ಟಲ್ಲಿ ಮೀಟ್ ಆದ್ರೂ ಈ ಕನೆಕ್ಷನ್ ಒಂದು ಎವಿಡೆಂಟ್ ಆಗೋದು, ಅಂದರೆ ಒಂದು ಸಮಥಿಂಗ್ ಲೈಕ್ ಸ್ಟ್ರಾಂಗ್ ಕನೆಕ್ಷನ್ ಆಗೋದು ಇನ್ ಬಿಟ್ವೀನ್ ನವೆಂಬರ್ ಆ್ಯಂಡ್ ಡಿಸೆಂಬರ್ ಅನ್ನೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ಅಮೇಝಿಂಗ್. 2 of Cups ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು. ಇಟ್ಸ್ ಆಲ್ಸೋ ಅಬೌಟ್ ಅ ಸೋಲ್ಮೇಟ್ ಕನೆಕ್ಷನ್. ಸೊ ಈ ಪರ್ಸನ್ಗೂ ನಿಮಗೂ ಒಂದು ಸೋಲ್ಮೇಟ್ ಕನೆಕ್ಷನ್ ಆಗಿರಲಿ, ಒಂದು ಎಮೋಷ್ನಲ್ ಬಾಂಡಿಂಗ್ ಆಗಿರಲಿ ಜಾಸ್ತಿ ಇರುತ್ತೆ. ಈವನ್ ದೋ ಈ ಪರ್ಸನ್ ಅನಾಲಿಟಿಕಲ್ ಆಗಿದ್ರು, ನಿಮಗೆ ಪ್ರಾಬಬ್ಲಿ ಅವ್ರ ಜೊತೆ ಎಮೋಷ್ನಲಿ ಇನ್ವಾಲ್ವ್ ಆಗ್ಬೋದು ಅನ್ನೋ ಪಾಸಿಬಿಲಿಟೀಸ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ. ಟಿಲ್ ನೌ ತುಂಬಾ ಒಂದು ಅಮೇಝಿಂಗ್ ಮೆಸೇಜಸ್ ಬಂದಿದೆ ಸೆಕೆಂಡ್ ಗ್ರೂಪ್ ಅವರಿಗೆ. ಸೊ ನೆಕ್ಸ್ಟ್ ಮೆಸೇಜ್, ಇವರು ಏನು ಮೆಸೇಜ್ ತಂದುಕೊಡ್ತಾರೆ ನಿಮಗೆ? ಲೈಕ್ ವಾರ್ನಿಂಗಾ, ಅಡ್ವೈಸಾ, ಎಂಕರೇಜ್ಮೆಂಟಾ, ಏನೋ ಒಂದು ಸೀಕ್ರೆಟ್ ರಿವೀಲ್ ಮಾಡ್ತಾರಾ? ಏಸ್ ಆಫ್ ಸ್ವರ್ಡ್ಸ್. ಓಕೆ, ನೋಡೋಣ ಏನಿದೆ ಅಂತ. Ace of Cups, are you kidding? ವಾವ್, ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಏಸ್ ಆಫ್ ಕಪ್ಸ್, ಇಲ್ಲಿ 2 of Cups, ಏನಾಗ್ತಾ ಇದೆ ಸೆಕೆಂಡ್ ಗ್ರೂಪ್? ಸೊ ಡೌಟೇ ಇಲ್ದೇ ನಿಮ್ಮಿಬ್ಬರು ಮಧ್ಯೆ ಒಂದು ಎಮೋಷ್ನಲ್ ಬಾಂಡಿಂಗ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಆ್ಯಂಡ್ ಈ ಪರ್ಸನ್ನೇ ಫಸ್ಟ್ ಮೂವ್ ಮಾಡ್ತಾರೆ ಅನ್ನೋದು ನೋಡ್ತಾ ಇದ್ದೀನಿ. ಏಸ್ ಆಫ್ ಸ್ವರ್ಡ್ಸ್, ವಾವ್, ಏಸ್ ಆಫ್ ಕಪ್ಸ್, ವಾವ್, ಜಸ್ಟ್ ಅಮೇಝಿಂಗ್. ಐ ಫೀಲ್ ಈ ಒಂದು ಕನೆಕ್ಷನ್ ಬಿಟ್ಟು ಒಂದು ಅನಾಲಿಟಿಕಲ್ ಪರ್ಸನ್, ಒಂದು ಎಮೋಷ್ನಲ್ ಪರ್ಸನ್ದು ಒಂದು ಬ್ಲೆಂಡ್ ಅಂತಲೇ ಹೇಳ್ಬೋದು. ಪ್ರಾಬಬ್ಲಿ ನೀವು ಒಂದು ಎಮೋಷ್ನಲ್ ಪರ್ಸನ್ ಆಗಿರ್ತಾರೆ ಆ್ಯಂಡ್ ನಿಮಗೂ ಒಂದು ಫ್ರೆಶ್ ರಿಲೇಷನ್ಶಿಪ್ ಬೇಕಾಗಿರುತ್ತೆ. ಒಂದು ಒಬ್ಬ ನ್ಯೂ ಪರ್ಸನ್ನ ಮೀಟ್ ಆಗೋದು, ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಸೊ ದಟ್ ನಿಮ್ಮ ಯಾವುದೇ ರೀತಿಯಾದ ಒಂದು ಪಾಸ್ಟ್ ಕನೆಕ್ಟ್ ಆಗಿರಲ್ಲ, ಯಾವುದೇ ರೀತಿಯಾದ ಒಂದು ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿರಲ್ಲ. ಎಲ್ಲೋ ಒಂದು ಕಡೆ ನೀವು ಒಂದು ಫ್ರೆಶ್ ಸ್ಟಾರ್ಟ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಒಂದು ಫ್ರೆಶ್ ಸ್ಟಾರ್ಟ್ ಒಬ್ಬ ನ್ಯೂ ಪರ್ಸನ್ ಜೊತೆ.
ಯಾವುದೇ ರೀತಿಯಾದ ಒಂದು ಬ್ಯಾಗೇಜ್ ಬೇಡ, ಯಾವುದೇ ರೀತಿಯಾದ ಒಂದು ಓಲ್ಡ್ ಮೆಮರೀಸ್ ಬೇಡ, ನಿಮಗೊಂದು ನ್ಯೂ ಸ್ಟಾರ್ಟ್ ಬೇಕಿತ್ತು ನಿಮ್ಮ ಲೈಫಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ರಿಯಲಿ ಅಮೇಝಿಂಗ್. ಸೊ ಕಪ್ಸ್, ಸೊ ವಾಟರ್ ಸಿಂಬಲ್ ಇಸ್ ಆಲ್ಸೋ ಟಾಕ್ಸ್ ಅಬೌಟ್ ಕ್ರಿಯೇಟಿವಿಟಿ. ಸೊ ಎಲ್ಲೋ ಒಂದು ಕಡೆ ನೀವು ಕ್ರಿಯೇಟಿವಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ಬೋದು, ಒಂದು ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಎಲ್ಲೊಂದು ಕಡೆ ಅವರಲ್ಲಿ ಏನು ಲ್ಯಾಕ್ ಆಗ್ತಾಯಿದೆ ನೀವು ಅದ್ರ ಬಗ್ಗೆ ತಿಳಿಸ್ಕೊಡ್ತೀರ. ಫಾರ್ ಎನ್ ಎಕ್ಸಾಂಪಲ್, ಇವರಿಗೆ ಎಮೋಷನ್ಸ್ ಬಗ್ಗೆ ಬಿಲೀವೇ ಮಾಡಲ್ಲ, ಇವರು ಲವ್ ಬಗ್ಗೆ ಬಿಲೀವೇ ಮಾಡಲ್ಲ, ಇವರು ಆ ಥರದ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ಮೋರ್ ಓವರ್ ನೀವು ಅವ್ರಿಗೆ ಎಮೋಷನ್ಸ್ ಅಂದರೆ ಏನು, ಲೈಕ್ ಲವ್ ಅಂದರೆ ಏನು, ಏನು ಫೀಲಿಂಗ್ ಅದೇನು ಎಮೋಷನ್ಸ್ ಎಲ್ಲ ಏನದು, ಇದ್ರ ಬಗ್ಗೆ ನೀವು ಅವರಿಗೆ ತಿಳಿಸ್ಕೊಡೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರು ನಿಮಗೆ ಒಂದು ನ್ಯೂ ಐಡಿಯಾಸ್ ಕೊಡೋದು, ಪ್ರಾಬಬ್ಲಿ ನಿಮಗಿಬ್ರಿಗೂ ಆ ಮೂಮೆಂಟಿಗೆ ಬೇಕಾಗಿರುತ್ತೆ, ಒಂದು ನ್ಯೂ ಡಿಸ್ಕಷನ್, ನ್ಯೂ ಕಾನ್ವರ್ಸೇಷನ್ ಬೇಕಾಗಿರುತ್ತೆ ಆ ಮೂಮೆಂಟಿಗೆ. ಒಂದು ಚೇಂಜಸ್ ಬೇಕಾಗಿರುತ್ತೆ ಲೈಫಲ್ಲಿ. ಒಂಥರ ಇದು ಹೇಗೆ ಅಂತ ಅಂದರೆ, ಇಬ್ಬರೂ ಬೇಬೀಸ್, ಲೈಕ್ ಏನು ಸೀರಿಯಸ್ ಥಾಟ್ಸ್ ಇಲ್ಲ. ಸ್ಟಾರ್ಟಿಂಗ್ ನೀವು ಕಮ್ಯುನಿಕೇಷನ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದ ಒಂದು ಸೀರಿಯಸ್ ಒಪಿನಿಯನ್ ಇರಲ್ಲ ಈ ಪರ್ಸನ್ ಬಗ್ಗೆ. ಜನ್ರಲ್ ಆಗಿ ಮಾತಾಡ್ಕೊಂಡು ಹೋಗ್ತೀರಾ, ಬಟ್ ಜನರಲಾಗಿ ನಿಮಗೆ ಫೀಲ್ ಆಗ್ತಾ ಇರುತ್ತೆ ಲೈಕ್ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ ಅಂತ. ಅದ್ರ ಬಗ್ಗೆ ನೀವು ಹೇಳ್ತಾ ಇರ್ತೀರ, ಅವ್ರು ನಿಮಗೆ ಹೇಳ್ತಾ ಇರ್ತಾರೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಲೈಫ್ ಬಗ್ಗೆ ಹೇಳ್ತಾ ಇರ್ತಾರೆ, ಐಡಿಯಾಸ್ ಕೊಡ್ತಾ ಇರ್ತಾರೆ. ಈ ಥರ ಜನರಲ್ ಆಗಿ ನೀವು ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ವೆರಿ ಜನರಲ್ ಆ್ಯಂಡ್ ವೆರಿ ಆಪೋಸಿಟ್ ಕ್ಯಾರೆಕ್ಟರ್ ನೋಡ್ತಾ ಇದ್ದೀನಿ. ನೀವು ಒಂದು ಎಮೋಷ್ನಲ್ ಹ್ಯೂಮನ್ ಬೀಯಿಂಗ್ ಅಂದರೆ, ಇವ್ರು ಬಂದ್ಬಿಟ್ಟು ಒಂದು ಅನಾಲಿಟಿಕಲ್ ಹ್ಯೂಮನ್ ಬೀಯಿಂಗ್. ಎಲ್ಲೋ ಒಂದು ಕಡೆ ಅವರು ಒಂದು ಫೀಲಿಂಗ್ಸ್ ಬಗ್ಗೆ ನಂಬಲ್ಲ, ಅವರು ಫೀಲಿಂಗ್ಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಲ್ವಾ, ಆರ್ ಎಮೋಷನ್ಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ಅವ್ರಿಗೆ. ಬಟ್ ನಿಮಗೆ ಅವರಲ್ಲಿರೋ ಒಂದು ನಾಲೆಜ್ ನಿಮ್ಮಲ್ಲಿರಲ್ಲ, ಅವ್ರು ನಿಮಗೆ ಹೇಳೋದು, ಜಸ್ಟ್ ಜನರಲಾಗಿ ಮಾತಾಡೋದು. ಇದು ಯಾವುದೇ ರೀತಿಯಾದ ಒಂದು ಡೀಪ್ ಕಮ್ಯುನಿಕೇಷನು ಅಲ್ಲ, ಡೀಪ್ ಕಾನ್ವರ್ಸೇಷನ್ಸು ಅಲ್ಲ, ಜಸ್ಟ್ ಜನರಲ್ ಆಗಿ ಕನೆಕ್ಟ್ ಆಗುವಂಥದ್ದನ್ನ ನಾನು ನೋಡ್ತೇನೆ. ಆ್ಯಂಡ್ ಮೋರ್ ಓವರ್ ಮುಂಚೆನೇ ಹೇಳ್ದಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಕನೆಕ್ಟ್ ಆಗ್ತೀರಾ, ಆರ್ ಯಾವುದೋ ಒಂದು ಡೇಟಿಂಗ್ ಆ್ಯಪಲ್ಲಿ ಕನೆಕ್ಟ್ ಆಗ್ತೀರಾ. ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಇಬ್ಬರ ಬಗ್ಗೆನೂ ಒಬ್ರಿಗೊಬ್ರಿಗೂ ಹುಡ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ತಾಯಿನಿ. ಅಮೇಝಿಂಗ್, ಇದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ, ಅವರ ಇಂಪ್ಯಾಕ್ಟ್ ಏನು, ಲೈಕ್ ನಿಮ್ಮ ಲೈಫಲ್ಲಿ ಏನು ಇಂಪ್ಯಾಕ್ಟ್ ಮಾಡ್ತಾರೆ, ಏನು ಆಪರ್ಚುನಿಟಿ ಹೈಲೈಟ್ ಮಾಡ್ತಾರೆ, ಏನು ಚಾಲೆಂಜಸ್ ತಂದು ಕೊಡ್ತಾರೆ, ಏನು ಚೇಂಜಸ್ ಆಗುತ್ತೆ ನೋಡೋಣ ಅವ್ರು ಬರೋದ್ರಿಂದ. ನೈಟ್ ಆಫ್ ಪೆಂಟಕಲ್ಸ್ ವಿಚ್ ಈಸ್ ಸಮಥಿಂಗ್ ಅಬೌಟ್ ಡೆಡಿಕೇಶನ್. ಪ್ರಾಬಬ್ಲಿ ನನಗಿಲ್ಲಿ ಒಂದು ಮೇಯ್ನಾಗಿ ಏನು ಬರ್ತಾಯಿದೆ ಅಂದರೆ, ಲೈಫನ್ನು ನೀವು ತುಂಬ ಸೀರಿಯಸ್ ಆಗಿ ತೊಗೊಂಡಿರಲ್ಲ, ಓಕೆ, ತುಂಬ ಲೈಟಾಗಿ ತೊಗೊಂಡಿರ್ತೀರ ನೀವು ಅನಿಸುತ್ತೆ. ಈ ಪರ್ಸನ್ ಬಂದ ಮೇಲೆ ನಿಮಗೊಂದು ಡೆಡಿಕೇಶನ್ ಜಾಸ್ತಿ ಆಗುತ್ತೆ ಲೈಫಲ್ಲಿ, ಒಂದು ಗೋಲ್ ಬಗ್ಗೆ ಓರಿಯೆಂಟೇಷನ್ ಜಾಸ್ತಿ ಆಗುತ್ತೆ ನಿಮಗೆ. ಆ್ಯಂಡ್ ಪ್ರಾಬಬ್ಲಿ ನೀವು ಪೇಷನ್ಸ್ ಇಲ್ದಿರೋ ಒಂದು ಮನುಷ್ಯರಾಗಿರ್ತೀರ, ಆರ್ ಎಲ್ಲೋ ಒಂದು ಕಡೆ ನೀವು ಹೋಪ್ಸ್ನ ಬಿಟ್ಟಿರ್ತೀರ. ಪ್ರಾಬಬ್ಲಿ ಇದು ಒಂದು ನ್ಯೂ ಲವ್, ಒಂದು ಟ್ರೂ ಲವ್ ಬಗ್ಗೆ ಆಗಿರ್ಬೋದು, ಇದು ನಿಮ್ಮ ಕರಿಯರ್ ಬಗ್ಗೆನಾದರೂ ಆಗಿರ್ಬೋದು. ಎಲ್ಲೋ ಒಂದು ಕಡೆ ನೀವು ಹೋಪ್ ಕಳ್ಕೊಂಡಿರ್ತೀರ. ಒಂದು ಪೇಷನ್ಸ್ ಆಗಿರೋದು, ವೆಯ್ಟ್ ಮಾಡೋದು, ಇದೆಲ್ಲ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ನಿಮಗೆ. ಇಂಥ ಒಂದು ಸಿಚುವೇಷನಲ್ಲಿ ಈ ಪರ್ಸನ್ ಬಿಟ್ಟು ಹೋಗಿರೋ ಹೋಪನ್ನ ವಾಪಸ್ ತಂದು ಕೊಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ಯಾವುದೋ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಾಯಿದ್ರಿ, ನಿಮಗೆ ಅಲ್ಲಿಂದ ಏನು ರೆಸ್ಪಾನ್ಸೇ ಬರ್ತಿರಲಿಲ್ಲ. ಆ್ಯಂಡ್ ಫೈನಲಿ ನೀವು ಆ ಒಂದು ಹೋಪ್ನ ಬಿಟ್ಬಿಟ್ಟಿದ್ರಿ, ಇದಾಗಲ್ಲ, ನನಗೆ ಬರಲ್ಲ, ನಾನು ಇಲ್ಲಿಗೆ ಮತ್ತೆ ಅಪ್ಲೈ ಮಾಡೋದು ಬೇಡ, ನಿಮ್ಮ ಕನಸಿಗೆ ಒಂದು ಗೂಟ ಹಾಕ್ಬಿಟ್ಟಿದ್ರಿ, ನೀವು ಒಂದು ಪಾಸ್ ಕೊಟ್ಬಿಟ್ಟಿದ್ರಿ. ಈ ಪರ್ಸನ್ ಮತ್ತೆ ಬರೋದ್ರಿಂದ ಆ ನಿಂತಿರೋ ಕನಸು, ಲೈಕ್ ಕಂಪ್ಲೀಟಾಗಿ ಬ್ಲಾಕ್ ಮಾಡಿರೋ ಕನಸು ಮತ್ತೆ ಇವಾಗ ರೆಸ್ಯೂಮೇ ಆಗೋದು. ಅಂದರೆ ಮತ್ತೆ ನೀವು ಅದಕ್ಕೆ ಟ್ರೈ ಮಾಡುವಂಥದ್ದನ್ನ ನೋಡ್ತಾ ಇದ್ದೀನಿ. ಮತ್ತು ಅಪ್ಲೈ ಮಾಡೋದು, ಮಿಸ್ ಆಗಿರೋ ಆಪರ್ಚುನಿಟಿಗೋಸ್ಕರ ಮತ್ತೆ ಟ್ರೈ ಮಾಡೋದು. ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ ಬಗ್ಗೆ ಎಲ್ಲ ನಿಮಗೆ ಥಾಟೇ ಇರಲ್ಲ, ಲೈಕ್ ನೀವು ಅಂದ್ಕೊಂಡೇ ಇರಲ್ಲ ನಿಮಗೊಬ್ಬ ಸೋಲ್ಮೇಟ್ ಕನೆಕ್ಷನ್ ಸಿಗ್ತಾರೆ ಅನ್ನೋದು. ಎಲ್ಲೋ ಒಂದು ಕಡೆ ಹೋಪೇ ಕಳ್ಕೊಬಿಟ್ಟಿದ್ರಿ. ಆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಬಗ್ಗೆ ಮತ್ತೊಂದು ಹೋಪ್ ತಂದು ಕೊಡ್ತಾರೆ ಈ ಪರ್ಸನ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ನಿಮ್ಮ ಲೈಫಲ್ಲಿ ಒಂದು
ಡೆಡಿಕೇಶನ್ನ ಜಾಸ್ತಿ ಮಾಡ್ತಾರೆ ಈ ಪರ್ಸನ್. ಎಲ್ಲೋ ಒಂದು ಕಡೆ ನಿಮಗೆ ಗೈಡ್ ಮಾಡ್ತಾರೆ ಈ ಒಂದು ಸಿಚುವೇಶನಲ್ಲಿ. ಆ್ಯಂಡ್ ಮೋರ್ ಲೈಕ್ ಈ ಪರ್ಸನ್ ನಿಮಗೆ ಗೈಡ್ ಮಾಡ್ತಾರೆ ಹೇಗೆ ಕಮಿಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಲೈಫಲ್ಲಿ, ಡೆಡಿಕೇಶನ್ ಅದೊಂದು ಏನು ಇಂಪಾರ್ಟೆಂಟ್. ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ನಿಮಗೆ ಒಂದು ಕರಿಯರ್ ಬಗ್ಗೆ, ಮೋರ್ ಓವರ್ ನೈಟ್ ಆಫ್ ಪೆಂಟಕಲ್ಸ್ ಇಸ್ ಆಲ್ ಅಬೌಟ್ ಕರಿಯರ್, ಫಿನಾನ್ಸ್, ಲಾಂಗ್ ಟರ್ಮ್ ಪ್ಲ್ಯಾನ್ಸ್. ಸೊ ಇದ್ರ ಬಗ್ಗೆ ಎಲ್ಲ ಹೋಪ್ ಇಲ್ದಿರೋದನ್ನ ಅವರು ತಂದು ಕೊಡ್ತಾರೆ. ಅವ್ರ ಜೀವನದಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯನ್ಸಸ್ ಬಗ್ಗೆ ಕತೆ ಹೇಳ್ತಾ ನಿಮಗೂ ಒಂದು ಹೋಪ್ ಬರುವಂಥದ್ದು, ನಿಮಗೂ ಒಂದು ಲಾಸ್ಟ್ ಹೋಪ್ನ ಮತ್ತೆ ನೀವು ಜೀವನದಲ್ಲಿ ತಗೊಬರುವಂಥದ್ದನ್ನ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ನೀವು ಫಾರ್ ಎನ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಲಾಸ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ, ಮೋಟಿವೇಶನ್ ಕ್ಲಾಸಿಗಾಗಿರ್ಬೋದು, ಒಂದು ಗೈಡೆನ್ಸ್, ಒಂದು ಕೌನ್ಸ್ಲಿಂಗ್, ಈ ಥರ ಒಂದು ಕ್ಲಾಸಸ್ಸಿಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಎಲ್ಲೋ ಒಂದು ಕಡೆ ಅವ್ರ ಜೊತೆ ನಿಮ್ಮ ಒಂದು ವೆರಿ ಇಂಪಾರ್ಟೆಂಟ್ ಕನೆಕ್ಷನ್ ಬೆಳೆಯೋದನ್ನು ನಾನು ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಫಾರ್ ಎನ್ ಎಕ್ಸಾಂಪಲ್ ಇದು ಹೀಗೂ ಆಗಿರೋದು, ಸೋಷಿಯಲ್ ಮೀಡ್ಯಾದಲ್ಲಿ ಇವ್ರು ಜಸ್ಟ್ ಕೋಟ್ಸ್ನ ಪೋಸ್ಟ್ ಮಾಡ್ತಾ ಇರ್ತಾರೆ. ಎವ್ರಿ ಡೇ ಮೋಟಿವೇಶ್ನಲ್ ಕೋಟ್ಸ್ ಪೋಸ್ಟ್ ಮಾಡೋದಾದರೂ ಆಗಿರ್ಬೋದು, ಇವ್ರ ಜಾಬು ಹೀಗೆ ಏನು ಟ್ಯಾರೋ ರೀಡಿಂಗ್ ಆದರೂ ಆಗಿರ್ಬೋದು. ಲೈಕ್ ಹೀಗೆ ಅವರ ಒಂದು ಮೆಸೇಜಸ್ ಓದ್ತಾ ಅವರಲ್ಲಿರೋ ಮೆಸೇಜಸ್ನ ನೀವು ಗೈಡೆನ್ಸ್ ತಕ್ಕೊಂಡು ಅದು ನಿಮಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ಲಾಂಗ್ ಟರ್ಮ್ ಪ್ಲ್ಯಾನ್ ಬಗ್ಗೆ ಹೋಪ್ ಇಟ್ಕೊಳ್ಳೋದಕ್ಕೆ, ಡೆಡಿಕೇಶನ್ನ ಹಾಗೆ ಸ್ಟ್ರಾಂಗ್ ಇಟ್ಕೊಳ್ಳೋದಕ್ಕೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಗೇನ್ ಅಮೇಝಿಂಗ್ ಅನ್ನೋದು ಹೇಳ್ಬೋದು. ಈ ಒಂದು ಪರ್ಸನ್ ಜೊತೆ ಒಂದು ಇಂಪಾರ್ಟೆಂಟ್ ಕನೆಕ್ಷನ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಈ ಪರ್ಸನ್ ರಿವೀಲ್ ಆಗ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಪರ್ಸನ್ ನಿಮಗೆ ಲೆಸನ್ ಅವ್ರ ಗಿಫ್ಟ್ ಏನು, ಇವರು ಸಪೋರ್ಟ್ ಆಗಿರ್ತಾರ, ಒಂದು ನ್ಯೂ ಎಕ್ಸ್ಪೀರಿಯನ್ಸ್ನ ತಂದು ಕೊಡ್ತಾರ, ಪರ್ಸ್ನಲ್ ಗ್ರೋತಿಗೆ ಹೆಲ್ಪ್ ಮಾಡ್ತಾರ. Seven of Cups is all about opportunities. Seven of Cups is all about ಒಂದು ಕನ್ಫ್ಯೂಸಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ನೋಡೋಣ ಇದು ನಿಮಗೆ ಹೇಗೆ ಅಪ್ಲೈ ಆಗುತ್ತೆ ಅಂತ. ವಿತ್ ನೈಟ್ ಆಫ್ ಪೆಂಟಕಲ್ಸ್ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ನೀವೊಂದು ಡ್ರೀಮಿ ಪರ್ಸನ್. ವಿತ್ ಏಸ್ ಆಫ್ ಕಪ್ಸ್ ಅಗೇನ್ ನೀವೊಂದು ಡ್ರೀಮಿ ಪರ್ಸನ್. ನಿಮಗೆ ಲೈಫ್ ಬಗ್ಗೆ ತುಂಬಾ ಒಂದು ಏನು ಒಂಥರ ಫ್ರೆಜೈಲ್ ಆಗಿಬಿಟ್ಟಿದಾರ, ಅಂದರೆ ಎಲ್ಲೋ ಒಂದು ಕಡೆ ರಿಯಾಲಿಟಿನ ಮರ್ತು ಬಿಟ್ಟಿದಾರ. ಆರ್ ಎಲ್ಲೋ ಒಂದು ಕಡೆ ಪೇಷನ್ಸ್ನ ಬೇಗ ಕಳ್ಕೊತೀರ ನೀವು. ಅದಕ್ಕೇ ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್, ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಎಲ್ಲದನ್ನೂ ಬಿಟ್ಬಿಟ್ಟಿದ್ದೀರ ನೀವು. ಯಾವಾಗಲೂ ನೀವು ಒಂದು ಥಾಟ್ಸಲ್ಲೇ ಇರ್ತೀರ, ನೀವು ಮೈಂಡ್ಸೆಟ್ ಲೈಕ್ ಯಾವಾಗಲೂ ನಿಮ್ಮ ಓವರ್ ಥಿಂಕಿಂಗಲ್ಲೇ ಇರ್ತೀರ, ಯಾವಾಗಲೂ ನಿಮ್ಮ ಥಾಟ್ಸಲ್ಲೇ ಇರ್ತೀರ. ಬಟ್ ನೀವು ಯಾವುದನ್ನು ಒಂದು ಪ್ರಾಕ್ಟಿಕಲಿ ನೀವು ಇಂಪ್ಲಿಮೆಂಟೇ ಮಾಡ್ತಾಯಿಲ್ಲ. ನಿಮಗೆ ತುಂಬಾ ಐಡಿಯಾಸ್ ಇದೆ, ತುಂಬಾ ಒಂದು ಕ್ರಿಯೇಟಿವಿಟಿ ಇದೆ ತಲೆಯಲ್ಲಿ, ಬಟ್ ಅದನ್ನ ನೀವು ಯಾವುದೇ ರೀತಿಯಾಗಿ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ನೀವು. ಈ ಪರ್ಸನ್ ನಿಮಗೆ ಅವರ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂಥರ ಈ ಒಂದು ತಲೆಯಲ್ಲಿರೋ ಐಡಿಯಾಸ್ನ ಹೇಗೆ ರಿಯಾಲಿಟಿಗೆ ತಗೊಬರ್ಬೋದು ಅನ್ನೋದನ್ನ ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಪ್ರಾಬಬ್ಲಿ ಫಾರ್ ಎನ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ನೀವು ತುಂಬ ಜನ ಮೀಟ್ ಆಗಿದ್ದೀರ, ತುಂಬ ಕನೆಕ್ಷನ್ಸ್ ಇದೆ ನಿಮಗೆ, ತುಂಬ ಜನ ಮೀಟ್ ಆಗಿದೆ. ಆ್ಯಂಡ್ ತುಂಬ ಜನದ ಲೈಫ್ ಸ್ಟೋರೀಸ್ನ ನೋಡಿದ್ದೀರ, ಬ್ರೋಕನ್ ಸ್ಟೋರೀಸ್ನ ನೋಡಿರ್ಬೋದು. ಅವ್ರ ಎಲ್ಲೋ ಒಂದು ಕಡೆ ಕಳೆದುಕೊಂಡಿರೋ ಹೋಪ್ನ ಅವರು ವಾಪಸ್ ತಂದು ಕೊಡ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಮುಂದೆ ಆಪ್ಷನ್ಸ್ ಇದೆ, ಬಟ್ ಸ್ಟಿಲ್ ನೀವು ಅದನ್ನ ಚೂಸ್ ಮಾಡ್ತಾಯಿಲ್ಲ ಅಷ್ಟೇ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಮುಂದೆ ಇರೋ ಆಪರ್ಚುನಿಟೀಸ್ ರೈಟ್ ಚಾಯ್ಸ್ ಮಾಡೋದಕ್ಕೋಸ್ಕರ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಲೆಸನ್ ತಂದು ಕೊಡ್ತಾರೆ. ಆ್ಯಂಡ್ ಏನೋ ಒಂದು ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ ಇತ್ತು ನಿಮ್ಮದು, ಇದು ಒಂದು ಕನೆಕ್ಷನ್ ಆಗಿರ್ಬೋದು, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹೋಪ್ಸೇ ಕಳ್ಕೊಬಿಟ್ಟಿದ್ರಿ. ಆ್ಯಂಡ್ ಮತ್ತೆ ಈ ಪರ್ಸನ್ ಒಂದು ಪೇಷನ್ಸ್ ತಂದು ಕೊಡೋದ್ರಿಂದ ನಿಮಗೆ ಈ ರೀತಿಯಾಗಿ ಒಂದು ವೆರಿ ಇಂಪಾರ್ಟೆಂಟ್ ರೋಲ್ನ ಗೇನ್ ಮಾಡ್ತಾ ಇದ್ದೀರಾ, ನೀವು ಗೇನ್ ಮಾಡ್ತಾರೆ ಅವ್ರು ನಿಮ್ಮ ಲೈಫಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಸೊ ವಿತ್ 7 ಆಫ್ ಕಪ್ಸ್ ತುಂಬಾ ಮೆಸೇಜಸ್ ಬರ್ತಾಯಿದೆ ನನಗೆ. ಫಾರ್ ಎನ್ ಎಕ್ಸಾಂಪಲ್ ನಿಮಗೆ ಶಿಪ್ಪಲ್ಲೇನೋ ವರ್ಕ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಮನೆ ಕಡೆನೂ ಇರಬೇಕು, ಹೀಗೆ ಇದಾಗಿಬಿಟ್ಟಿದೆ, ನೀವು ಡಿಸ್ಟ್ರಿಬ್ಯೂಟ್ ಆಗಿದ್ದೀರಾ, ಅಲ್ಲೂ ಇರಬೇಕು ಇಲ್ಲೂ ಇರಬೇಕು. ಸೊ ಈ ಪರ್ಸನ್ ಟೀಚ್ ಮಾಡಕ್ಕೆ ಬರ್ತಾ ಇದ್ದಾರೆ, ಒಂದು ಬೇಕಂದರೆ ಇನ್ನೊಂದು ಬಿಡಬೇಕು,
ನಿಮ್ಮ ಲೈಫಲ್ಲಿ ಇವಾಗ ನೀವು ಮನೆ ಕಡೆ ಇರೋದು ಇಂಪಾರ್ಟೆಂಟಾ, ನೀವು ಹೊರಗೆ ಹೋಗಿ ಕರಿಯರ್ ಫಾರ್ಮೇಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟಾ, ಈ ಥರ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ತಲೆಯಲ್ಲಿರೋ ಒಂದು ಡ್ರೀಮ್ಸ್ಗೂ ಒಂದು ರಿಯಾಲಿಟಿಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಗೈಡ್ ಮಾಡೋಕ್ಕೋಸ್ಕರ ಈ ಪರ್ಸನ್ ಬರ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ನಿಮ್ಗೆಲ್ಲರೂ ಒಂದೇ ಥರ, ಯಾರು ನಿಮ್ಮ ಡ್ರೀಮ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ, ಯಾರು ನೀವು ಆ್ಯಸ್ ಅ ಪರ್ಸನ್ ಹೆಂಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಈ ಥರ ಒಂದು ಥಾಟ್ ನಿಮ್ಮ ತಲೆಯಲ್ಲಿದೆ. ಬಟ್ ಆ ಒಂದು ಥಾಟ್ಸ್ ಬೇಡ, ಬಿಕಾಸ್ ಇವಾಗಿನ ಜನ್ರೇಷನಲ್ಲಿ ರಿಯಾಲಿಟಿ ಒಂದು ಪ್ರಾಕ್ಟಿಕಲ್ ಆಗಿರೋದು ಇಂಪಾರ್ಟೆಂಟ್. ನಿಮ್ಮ ಎಮೋಷನ್ಸ್ನ ಇನ್ನೊಬ್ಬರು ಕೈಗೆ ಕೊಡೋದು ಒಳ್ಳೆಯದಲ್ಲ. ಈ ಥರ ಒಂದು ಇಂಪಾರ್ಟೆಂಟ್ ಲೆಸನ್ಸ್ನ ನಿಮಗೆ ಈ ಪರ್ಸನ್ ತಂದು ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮೋರೋವರ್ ನಿಮ್ಮನ್ನ ಒಂಥರ ಆ ಎಮೋಷ್ನಲ್ ಸೈಡಿಂದ ನಿಮ್ಮನ್ನ ದೂರ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಒಂದು ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಈ ಪರ್ಸನ್ ಈ ಥರ ಒಂದು ಹೆಲ್ಪ್ ಮಾಡೋದ್ರಿಂದ ಫ್ಯೂಚರಲ್ಲಿ ನೀವು ಯಾವುದೇ ರೀತಿಯಾಗಿಯೂ ನೀವು ಯಾರ ಮೇಲೂ ರಿಲಯಬಿಲಿಟಿ ಆಗಿರಲ್ಲ, ಲೈಕ್ ಎಮೋಷ್ನಲಿ ಡಿಪೆಂಡೆಂಟ್ ಆಗಿರಲ್ಲ. ನಿಮ್ಮನ್ನ ಒಂದು ಎಮೋಷ್ನಲಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ಅಗೇನ್ ಅಮೇಝಿಂಗ್. ನೋಡೋಣ ನೆಕ್ಸ್ಟ್ ಮೆಸೇಜ್ ಏನಿದೆ ಅಂತ. ಈ ಇಂಪಾರ್ಟೆಂಟ್ ಮೆಸೇಜ್, ಫ್ಯೂಚರ್ ಆಫ್ ದಿಸ್ ಕನೆಕ್ಷನ್, ಟೆಂಪ್ರರಿನ ಪರ್ಮನೆಂಟ್ ಆಲ್ರೆಡಿ ನೀವು ನೋಡಿದ್ದೀರ ಮೆಸೇಜ್. ಹೈರೋಫ್ಯಾಂಟ್, ವಿತ್ ಅ ಹೈರೋಫ್ಯಾಂಟ್ ಹಿಯರ್ ಇಲ್ಲಿ ನೈಟ್ ಆಫ್ ಪೆಂಟಕಲ್ಸ್, ಲೈಕ್ ಟಾರಸ್ ಮೇಜರಾಗಿ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಟಾರಸ್ ಆಗಿರ್ಬೋದು, ಟಾರಸ್ ಸನ್ ಆರ್ ಮೂನ್ ಸೈನ್ ಆಗಿರ್ಬೋದು. ಅಮೇಝಿಂಗ್. ಫಸ್ಟ್ ಗ್ರೂಪ್ ಅವ್ರಿಗೂ ಲೈಕ್ ಹೈರೋಫ್ಯಾಂಟ್ ಬಂದಿದೆ, ಸೆಕೆಂಡ್ ಗ್ರೂಪ್ ಅವ್ರಿಗೂ ಹೈರೋಫ್ಯಾಂಟ್. ದಿಸ್ ಈಸ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತಲೇ ಹೇಳ್ಬೋದು. ಎವ್ರಿ ಪಾಸಿಬಿಲಿಟಿ ಇದೆ ಈ ಪರ್ಸನ್, ಈ ಒಂದು ಕನೆಕ್ಷನ್ ಏನಿದೆ, ಈ ಒಂದು ಪರ್ಸನ್ ಏನಿದ್ದಾರೆ ಒಂದು ಗೈಡೆನ್ಸ್ ಆಗಿ ಅಷ್ಟೇ ಆಗಿರಲ್ಲ, ಪ್ರಾಬಬ್ಲಿ ಅವ್ರ ಜೊತೆ ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ನೀವು ಹೋಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಗ್ರೂಪ್ 2, ಇನ್ ಕೇಸ್ ನೀವೇನಾದರೂ ಯಾರು ಗೈಡೆನ್ಸ್ ಬೇಕು, ಕೌನ್ಸ್ಲಿಂಗ್ ಬೇಕು, ನನಗೆ ಏನೋ ಒಂದು ಗೈಡ್ ಮಾಡೋಕ್ಕೆ ಒಂದು ಕ್ಲಾಸಿಗೆ ಜಾಯ್ನ್ ಆಗಬೇಕು, ಮೆಡಿಟೇಷನ್ ಕ್ಲಾಸ್ ಆದರೂ ಆಗಿರ್ಬೋದು, ಹೀಗೆಲ್ಲ ಥಾಟ್ ಮಾಡ್ತಾ ಇದ್ದಾರೆ. ಈ ಒಂದು ಕ್ಲಾಸಲ್ಲಿ ಅವರ ಒಂದು ನಾಲೆಜ್ ಎಕ್ಸ್ಚೇಂಜ್ ಮಾಡ್ತಾರಲ್ವ, ಅವರ ನಿಮ್ಮ ಮಧ್ಯೆ ಒಂದು ವೆರಿ ಸ್ಪೆಷಲ್ ಬಾಂಡಿಂಗ್ ಬೆಳೆಯೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಈ ಪರ್ಸನ್ ನಿಮಗೆ ಒಂದು ಗೈಡಾಗಿರ್ತಾರೆ. ಆಮೇಲೆ ಇದು ನೆಕ್ಸ್ಟ್ ಎಲ್ಲ ರೀತಿಯಾಗಿ ಒಂದು ಟರ್ನ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ವೆರಿ ಇಂಪಾರ್ಟೆಂಟ್ ಮೆಸೇಜ್ನ ತಂದು ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಒಂದು ನೆಗೆಟಿವ್ ರೋಲ್ನ ನಾನು ನೋಡ್ತಾ ಇಲ್ಲ. ಒಂದು ಗೈಡ್ ರೋಲ್ ಆಗಿ ನಿಮ್ಮ ಲೈಫಲ್ಲಿ ಪ್ಲೇ ಮಾಡುವಂಥದ್ದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ಅಮೇಝಿಂಗ್. ಆ್ಯಂಡ್ ಮೋರೋವರ್ ನಿಮ್ಮಿಬ್ಬರ ಮಧ್ಯೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಮೋರೋವರ್ ಆ ಫ್ರೆಂಡ್ಲಿನೆಸ್ಗಿಂತ ಜಾಸ್ತಿ ಒಂದು ರೆಸ್ಪೆಕ್ಟ್ ಇರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸಮಥಿಂಗ್ ಲಾಂಗ್ ಟರ್ಮ್, ಅದು ನನಗೆ ಮೇಯ್ನಾಗಿ ಬರ್ತಾ ಇರೋದು ಈ ಒಂದು ಕನೆಕ್ಷನಲ್ಲಿ. ಇದು ಯಾವುದೇ ರೀತಿಯಾದ ಒಂದು ಶಾರ್ಟ್ ಟರ್ಮ್ ರಿಲೇಷನ್ಶಿಪ್ ಆಗಿರಲ್ಲ. ಆ್ಯಂಡ್ ಫೌಂಡೇಶನ್ ಚೆನ್ನಾಗಿರುತ್ತೆ ಮೋರೋವರ್, ಬಿಕಾಸ್ ನೀವಿಬ್ಬರು ಒಂದು ಫೌಂಡೇಶನ್ ಅಂದರೆ ಬೇಸಿಕ್ಕಿಂದ ನೀವು ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀರಾ. ಡೈರೆಕ್ಟಾಗಿ ನೀವು ನಿಮ್ಮ ಗೋಲ್ಸ್ ಏನು, ಲೈಫ್ ಅಚೀವ್ಮೆಂಟ್ಸ್ ಏನೇನು ಮಾಡಬೇಕು ಇದ್ರ ಬಗ್ಗೆ ಕೇಳಲ್ಲ. ಲೈಕ್ ಬೇಸಿಕ್ಕಿಂದ ಪ್ರಾಬ್ಲಿ ಹಾಬೀಸ್ ಏನು, ಹಿಂಗೆ ಸ್ಟಾರ್ಟ್ ಆಗುತ್ತೆ ಕಾನ್ವರ್ಸೇಷನ್ಸ್ ನಿಮ್ಮಿಬ್ಬರ ಮಧ್ಯೆ. ಮತ್ತು ಅದು ಬಂದುಬಿಟ್ಟು ಒಂದು ಲಾಂಗ್ ಟರ್ಮ್ಗೆ ಹೆಂಗೆ ಉಳಿಯುತ್ತೆ ಅಂದರೆ ನಿಮ್ಮಿಬ್ಬರಿಗೂ ಬೌಂಡ್ರಿ ಗೊತ್ತಿರುತ್ತೆ, ಎಲ್ಲಿ ಎಷ್ಟಿರಬೇಕು, ಬೌಂಡ್ರೀಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲ ಕಡೆ ಇಬ್ಬರನ್ನೊಬ್ರು ರೆಸ್ಪೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಿರುತ್ತೆ. ಸೊ ಈ ಥರ ಒಂದು ಕನೆಕ್ಷನ್ನ ನೀವು ವೆರಿ ಸೂನ್ ನಿಮ್ಮ ಲೈಫಲ್ಲಿ ತೊಗೊಬರ್ತಾ ಇದ್ದೀರಾ. ಎಲ್ಲ ಪಾಸಿಟಿವ್ ಕಾರ್ಡ್. ಒನ್ ಮೈನಸ್ ಥಿಂಗ್ ನಾನು ನಿಮ್ಮಲ್ಲೇನು ನೋಡ್ತಾ ಇದ್ದೀನಿ ಅಂತ ಅಂದರೆ, ನಿಮಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಲೈಫಲ್ಲಿ. ಒಂದು ಕನೆಕ್ಷನ್ ಅಂತ, ಒಂದು ರಿಲೇಷನ್ಶಿಪ್ ಅಂತ ಬಂದ್ರೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಆಗಿರುತ್ತೆ. ಆ್ಯಂಡ್ ಬೇಗ ನೀವು ಕನ್ಕ್ಲೂಷನಿಗೆ ಬಂದುಬಿಡ್ತೀರ, ಬೇಗ ಒಂದು ಟ್ಯಾಗ್ಲೈನ್ ಕೊಟ್ಬಿಡ್ತೀರ. ಇಟ್ಸ್ ಲೈಕ್ ಬೇಗ ಒಬ್ರನ್ನ ಕನೆಕ್ಟ್ ಆಗಿಬಿಡ್ತೀರ ಅಂದರೆ ಬೇಗ ಅವ್ರ ಜೊತೆ ಎಲ್ಲ ರೀತಿ ಮೂವ್ ಆಗಿಬಿಡ್ತೀರ. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದಮೇಲೆ ಆ ಒಂದು ಸ್ಲೋ ಕನೆಕ್ಷನ್, ಸ್ಲೋ ಆಗಿ ಹೋಗೋದು, ಸ್ಲೋ ಆ್ಯಂಡ್ ಡೆಡಿಕೇಶನ್ ಆ ಥರ ಹೋಗೋದು,
ಇದೆಲ್ಲ ಜಾಸ್ತಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಲೈಫಲ್ಲಿ ಪೇಷನ್ಸ್ನ ತುಂಬಾ ತೊಗೊಬರ್ತಾರೆ ಇವ್ರು ನಿಮ್ಮಲ್ಲಿ ಅಂತ ನೋಡ್ತಾ ಇದ್ದೀನಿ. ಸೊ ಲಾಸ್ಟ್ ಕಾರ್ಡ್, ಗೈಡೆನ್ಸ್ ಕಾರ್ಡ್ ಏನಿದೆ ನಿಮಗೆ ಅಂತ ನೋಡೋಣ. ಏಸ್ ಆಫ್ ಪೆಂಟಕಲ್ಸ್. ವಾವ್, ಇದೊಂದು ವೆರಿ ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಿಮಗೆ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದ್ರಿಂದ ಜಸ್ಟ್ ನಿಮಗೆ ಒಂದು ನಿಮ್ಮ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋ ಪರ್ಸನ್ ಬಂದರು ಅನ್ನೋದಕ್ಕಿಂತನೂ ನಿಮ್ಮಲ್ಲಿ ಓವರಾಲ್ ಗ್ರೋತ್ಗೋಸ್ಕರ ನಿಮ್ಮ ಜೊತೆ ಇರುವಂಥ ಪರ್ಸನ್ ಅಂತಲೇ ಹೇಳ್ಬೋದು. ವೆರಿ ಗುಡ್ ಆಪರ್ಚುನಿಟಿ ಇದು, ಒಂದು ಲಾಂಗ್ ಟರ್ಮ್ ಆಪರ್ಚುನಿಟಿ. ಈ ಪರ್ಸನ್ ನಿಮ್ಮ ಪಾಸ್ಟಿಗೆ ಹೆಂಗೂ ರಿಲೇಟ್ ಆಗಿರಲ್ಲ. ಈ ಪರ್ಸನ್ ಒಬ್ಬರು ಹೊಸೊಬ್ಬರಾಗಿರ್ತಾರೆ. ಆ್ಯಂಡ್ ಗೈಡೆನ್ಸ್ ನಿಮ್ಮ ಸ್ಪಿರಿಟ್ಸು ಹೀಗೆ ಹೇಳ್ತಾ ಇದೆ, ನಿಮಗಿದು ಇಂಥ ಒಂದು ಒಳ್ಳೆ ಆಪರ್ಚುನಿಟಿ, ಇಂಥ ಒಂದು ಅರ್ಥ ಮಾಡ್ಕೊಳ್ಳೋ ಪರ್ಸನ್ ನಿಮಗೆ ಸಿಗೋದು ಇಲ್ಲ. ಆ್ಯಂಡ್ ಮೋರ್ ಓವರ್ ಇಂಥ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋದು ಬೇಡ. ಬಿಕಾಸ್ ಈ ಪರ್ಸನ್ ಜಸ್ಟ್ ಮುಂಚೆನೇ ಹೇಳ್ದಂಗೆ ಜಸ್ಟ್ ಒನ್ ವೇಯಲ್ಲಿ ನಿಮ್ಮ ಗ್ರೋತಿಗೆ ಹೆಲ್ಪ್ ಮಾಡೋದಾಗಿರಲ್ಲ. ಈ ಪರ್ಸನ್ ನಿಮಗೆ ಒಂದು ಎಮೋಷನ್ಸ್ ಮತ್ತು ಪ್ರಾಕ್ಟಿಕ್ಯಾಲಿಟಿ ಬಗ್ಗೆ ಏನು ಡಿಫ್ರೆನ್ಸ್, ಹೇಗೆ ನೀವು ಲಾಂಗ್ ಟರ್ಮ್ ಬಗ್ಗೆ ಫೋಕಸ್ಡ್ ಆಗಿರಬೇಕು, ಹೇಗೆ ನೀವು ಡೆಡಿಕೇಶನ್ನ ವಾಪಸ್ ತಗೊಬರಬೇಕು, ಹೀಗೆ ತುಂಬ ರೀತಿಯಾಗಿ ಗೈಡ್ ಮಾಡುವಂಥದ್ದನ್ನ ನೋಡ್ತಾ ಇದ್ದೀನಿ. ಸೊ ದ್ಯಾಟ್ಸ್ ರಿಯಲಿ ಅಮೇಝಿಂಗ್. ಒಂದು ನ್ಯೂ ಬಿಗಿನಿಂಗ್ ಅಂತಲೇ ಹೇಳ್ಬೋದು ನಿಮ್ಮ ಲೈಫಲ್ಲಿ. ನೀವು ಪ್ರಾಬಬ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ ಒಂದು ನ್ಯೂ ಬಿಗಿನಿಂಗ್ ಬೇಕು, ಒಂದು ಪಾಸ್ಟ್ ಥಿಂಗಿಂದ ಓವರ್ಕಮ್ ಮಾಡಬೇಕು, ಮತ್ತು ಹಳೆ ಎಕ್ಸ್ಪೀರಿಯನ್ಸಸ್ ಬೇಡ, ಒಂದು ಫ್ರೆಶ್ ಸ್ಟಾರ್ಟ್ ಬೇಕು ಅಂತ ಯೋಚನೆ ಮಾಡಿರ್ಬೋದು ನೀವು. ಈ ಥರ ಒಂದು ಫ್ರೆಶ್ ಸ್ಟಾರ್ಟ್ ಬರ್ತಾ ಇದೆ ನಿಮಗೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಒಂದು ಬೇಸಿಕ್, ಒಂದು ಸಾಲಿಡ್ ಫೌಂಡೇಶನ್ ಇರುತ್ತೆ. ಆ್ಯಂಡ್ ಲಾಂಗ್ ಟರ್ಮ್ವರೆಗೂ ನಿಮ್ಮ ಜೊತೆಲಿ ಇರುವಂಥ ಪರ್ಸನ್ ಆಗಿರ್ತಾರೆ. ಎವ್ರಿ ಪಾಸಿಬಿಲಿಟಿ ಇದೆ, ನೀವು ಇವ್ರನ್ನ ಮದುವೆ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ವಾವ್, ಇದಕ್ಕಿಂತ ಇನ್ನೊಂದು ಅಮೇಝಿಂಗ್ ಮೆಸೇಜ್ ಸಿಗೋದೇ ಇಲ್ಲ ಅನಿಸುತ್ತೆ. ಒಂದು ವೆರಿ ಪಾಸಿಟಿವ್ ಮೆಸೇಜ್, ವೆರಿ ಪಾಸಿಟಿವ್ ಔಟ್ಕಮ್ ಇರುತ್ತೆ ಈ ಒಂದು ಕನೆಕ್ಷನಿಂದ. ಅಮೇಝಿಂಗ್. ಸೊ ಒಂದು ಮ್ಯೂಚುವಲ್ ಗ್ರೋತ್ ನೋಡ್ತಾ ಇದ್ದೀನಿ ವಿತ್ 2 ಆಫ್ ಕಪ್ಸ್. ಅಲ್ಲಿ ಒಂದು ಇಬ್ರದ್ದು ಒಂದು ಮ್ಯೂಚುವಲ್ ಗ್ರೋತ್. ಅಗೇನ್ ಏಸ್ ಇದಕ್ಕಿಂತ ಒಂದು ಸಿಂಕ್ರನಿಟೀಸ್ ಬೇಡವೇ ಬೇಡ ಅನ್ಬೋದು. ಅಮೇಝಿಂಗ್. ನನಗಂತೂ ಇಷ್ಟ ಆಯಿತು ಈ ಮೆಸೇಜ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅನಿಸ್ತು ಅಂತ. ಇನ್ ಕೇಸ್ ಯಾರಿಗಾರು ಈ ಮೆಸೇಜ್ನ ಕೇಳಿಸ್ಕೋಬೇಕು, ನಿಮ್ಮ ಫ್ರೆಂಡ್ಸ್ ಆದರೂ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆದರೂ ಆಗಿರ್ಬೋದು ಅಂತ ಇದ್ದರೆ ಅವ್ರಿಗೆ ಶೇರ್ ಮಾಡ್ಬೋದು. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.